ಏನಾಯ್ತು? ಇಬ್ರು ಗಂಡ ಹೆಂಡತಿ ಯಾವಾಗ್ಲೂ ಖುಷಿಯಿಂದಿರೋರು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡಿದ್ದೀರಾ? ಏನ್ ಮಾಡೋದು, ಮನೆ ಏನೋ ಇಬ್ರು ಕಷ್ಟಪಟ್ಟು ಕಟ್ಟಿದೀವಿ. ಈಗ ನೋಡಿದ್ರೆ ಬಡ್ಜೆಟ್ ಕಮ್ಮಿ ಇದೆ ನಮ್ಮ ಹತ್ರ. ಇಂಟೀರಿಯರ್ ಮಾಡಿಸ್ಬೇಕು, ಗೃಹ ಪ್ರವೇಶ ಹತ್ರ ಬರ್ತಿದೆ, ನೆಂಟ್ರೆಲ್ಲ ಬರ್ತಾರೆ. ಖಾಲಿ ಮನೆ ನಾವ್ ಹೇಗ್ ತೋರ್ಸೋದು? ಕಡಿಮೆ ಬಡ್ಜೆಟ್ ಅಲ್ಲಿ ಏನ್ ಮಾಡೋದು? ಈ ಕಡಿಮೆ ಬಡ್ಜೆಟ್ ಅಲ್ಲಿ ಇಂಟೀರಿಯರ್ ಮಾಡಿಸ್ಬೇಕು ಅಂದ್ರೆ ತಲೆನೋವು. ಅದೇ ಯೋಚನೆ ಮಾಡ್ತಾ ಕೂತಿದೀವಿ ಇಬ್ರು. ಅಷ್ಟೇನಾ ನಿಮ್ ಪ್ರಾಬ್ಲಮ್? ಅಷ್ಟೇ ಇರೋದು. ಓಕೆ, ಸೊ ಬಜೆಟ್ ಕಮ್ಮಿ ಇದೆ. ಹೌದು, ತುಂಬಾ ಕಡಿಮೆ ಇದೆ. ಸೊ ಡೋಂಟ್ ವರಿ, ನಾನೊಂದು ಒಳ್ಳೆ ಐಡಿಯಾ ಹೇಳ. ವಿವಾ ಡಿಸೈನ್ ಅಂತ ಹೇಳ್ಬಿಟ್ಟು ಬನ್ನಿ, ವಿವಾ ಡಿಸೈನ್ಗೆ ಹೋಗೋಣ. ಅಲ್ಲಿ ಕಮ್ಮಿ ಬಜೆಟ್ ಇದ್ರೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮ್ ಹೋಮ್ ಲೋನ್ ಇದೆ ತಾನೆ, ಚಿಕ್ಕದಾಗಿ ಟಾಪ್ ಅಪ್ ಹಾಕೊಳ್ಳಿ, ಎಕ್ಸೆಪ್ಷನಲ್ ಔಟ್ಪುಟ್ ಅಂತೂ ಕೊಟ್ಟೆ ಕೊಡ್ತಾರೆ. ಡೋಂಟ್ ವರಿ, ಓಕೆನಾ? ಹೇಳೇ ಇಲ್ವಲ್ಲ ನೀವು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಬನ್ನಿ, ಇವತ್ತು ಕರ್ಕೊಂಡು ಹೋಗ್ತೀನಿ. ನಡೀರಿ, ಹೋಗೋಣ ಈಗಲೇ. ಬನ್ನಿ ಬನ್ನಿ. ಹೌದು ಸ್ನೇಹಿತರೆ, ನೀವು ಕೇಳಿದ್ರೆ ನಿಜಾನೇ. ಸಂತೋಷ್ ಸರ್ ಮನೆ ನಾವು ಅಷ್ಟು ಕಮ್ಮಿ ಬಜೆಟಲ್ಲಿ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀವಿ. ನೋಡಬೇಕಾ? ಬನ್ನಿ ಹೋಗೋಣ. ಹಾಗೂ ನಿಮಗೂ ಇದೇ ಥರ ಕಮ್ಮಿ ಬಜೆಟಲ್ಲಿ ಒಂದೊಳ್ಳೆ ಇಂಟೀರಿಯರ್ಸ್ ಬೇಕಂದರೆ ನೀವು ವೇಡಿಸಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಿಮಗೆ ಸಿವಿಲ್ ರಿಪೋರ್ಟ್ಸ್ನ ಕೊಡ್ತೀವಿ. ಏನು ಇಬ್ರು ಇವಾಗ ಹ್ಯಾಪಿನಾ? ತುಂಬಾ ತುಂಬಾ ಹ್ಯಾಪಿ ಸರ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನೀವು ನಂಬೋದೇ ಇಲ್ಲ. ನೀವೇ ನೋಡ್ತೀರಾ ಈಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ. ಹೌದು ತಾನೆ? ಯಾ, ಡೆಫಿನೆಟ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನಿಮಗೂ ಕೂಡ ಬಜೆಟ್ ಇಂಟೀರಿಯರ್ ಬೇಕು. ನಿಮ್ಮ ಲೋನಲ್ಲಿ ಚಿಕ್ಕ ಒಂದು ಟಾಪ್ ಅಪ್ ಹಾಕೊಂಡು ಕೂಡ ನೀವು ಮನೇನ ಸುಂದರವಾಗಿಸಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ವಿವಾದವ್ರ ಹತ್ರ ಬರ್ಬೋದು. ನೋಡಿ, ಏನು ಲಾಸ್ಟಲ್ಲಿ ಹೋಮ್ ಲೋನ್ ಎಲ್ಲ ಖಾಲಿಯಾಗಿರುತ್ತೆ, ಮನೆ ಕಟ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಅಮೌಂಟ್ ಉಳ್ಕೊಂಡಿರುತ್ತೆ. ಎಲ್ಲರೂ ಯೋಚನೆ ಮಾಡ್ತಾನೆ ಇರ್ತಾರೆ. ನೀವು ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಕೂಡ ನೋಡಿರ್ಬೋದು, ಸಂತೋಷ್ ಅವ್ರ ಥರನೇ. ಸೊ ನಿಮಗೂ ಕೂಡ ಈ ರೀತಿ ಸಮಸ್ಯೆಗಳಿದ್ರೆ ವಿವಾ ಡಿಸೈನರ್ಗೆ ಬನ್ನಿ. ಆ್ಯಂಡ್ EMI ಆಪ್ಷನ್ಸು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗನೆ EMI ಆಪ್ಷನ್ನು ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆ ಬಗ್ಗೆ, ಇಂಟೀರಿಯರ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಎಲ್ಲ ಹೋಮ್ ಓನರ್ಗಳ ಸಮಸ್ಯೆನೇ ಇದು ಸರ್. ಮನೆ ಕಟ್ಟೆ ಮುಗಿತಾ ಇದ್ದಂಗೆ ಬಜೆಟ್ ಎಲ್ಲ ಖಾಲಿ ಇರುತ್ತೆ. 5 ಲಕ್ಷ 10 ಲಕ್ಷ ಇಟ್ಕೊಂಡಿರ್ತಾರೆ. ಲಾಸ್ಟಲ್ಲಿ ನಿಮ್ಮ ಹತ್ರ ಬಂದ್ಬಿಟ್ಟು ನಮ್ಗೆ ಇಷ್ಟೇ ಬಜೆಟಲ್ಲಿ ಮುಗಿಸ್ಬೇಕು ಅಂತ ಹೇಳಿರ್ತಾರೆ. ಆಲ್ರೆಡಿ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಂತಂದರೆ ಸರ್, ಹೋಮ್ ಓನರ್ಗಳಿಗೆ ಏನಾದರೂ ಒಂದು EMI ಆಪ್ಷನ್ ತೊಗೊಂಬನ್ನಿ ಸರ್. ಹಾಂ ಸರ್, ಅದನ್ನು ನಾವು ಪ್ಲಾನ್ ಅಪ್ ಮಾಡ್ತಾ ಇದ್ದೀವಿ ಸರ್. ಮೇ ಬಿ ಇನ್ ಕಮಿಂಗ್ ಸೂನ್, ಮೇ ಬಿ 2.5-3 ವೀಕ್ಸಲ್ಲಿ ನಾವು ಅದನ್ನು ತಂದು ಕೊಡ್ತೀವಿ ಸರ್. ನಿಮ್ಮ ಕಡೆಯಿಂದನೇ? ಹೌದು ಹೌದು, 100%. ಎಷ್ಟೋ ಜನ ಹೋಮ್ ಲೋನ್ ಮಾಡಿರೋದಿಲ್ಲ. ಎಸ್ ಸರ್. ಸೊ ಅಂಥವ್ರಿಗೋಸ್ಕರ ಜೊತೆಲಿ ಎಷ್ಟೋ ಜನದ ಹೋಮ್ ಲೋನ್ ಟಾಪ್ ಅಪ್ ಅವೈಲೇಬಲ್ ಎಕ್ಸಾಕ್ಟ್ಲಿ, ಎಲ್ಲ ಕಂಪ್ಲೀಟ್ ಎಕ್ಸಾಸ್ಟ್ ಆಗಿರುತ್ತೆ. ಸೊ ಕೆಲವೊಬ್ಬರ ಹತ್ರ ಅಮೌಂಟ್ ಇರೋದಿಲ್ಲ, ಅಂಥವ್ರಿಗೋಸ್ಕರ ಒಳ್ಳೆ ಹೆಲ್ಪ್ ಆಗುತ್ತೆ. ಖಂಡಿತ ಸರ್, ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಸೊ ಅದು ಇಮೇಟ್ ಆಗಿದ ತಕ್ಷಣನೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಖಂಡಿತವಾಗಿ ವೀಕ್ಷಕರಿಗೆ ಮಾಡ್ಬಿಡೋಣ ಅಲ್ವಾ ಸರ್? ಹೇಳ್ಬಿಡೋಣ, ಆದಷ್ಟು ಬೇಗ ಬರುತ್ತೆ. ಅಪ್ಡೇಟ್ಗೋಸ್ಕರ ಕಾಯ್ತೀರಿ ಅಂತ ಹೇಳ್ತೀನಿ. ಸೊ ಇವಾಗ ಯಾವ ಏರಿಯಾದಲ್ಲಿ ಇದೀವಿ ಸರ್? ಅಂದ್ರಳ್ಳಿ ಸರ್, ನಾವು ಮಾಡಿ ರೋಡ್ ಅಂದ್ರಳ್ಳಿ ಇದ್ದೀವಿ. ಓನರ್ ಹೆಸರು ಸಂತೋಷ್ ರೆಡ್ಡಿ ಸರ್ ಅಂದ್ಬಿಟ್ಟು. ಇಲ್ಲಿ ಏನೇನು ಮಾಡಿದ್ದೀರಾ ಸರ್? ಸರ್ ಇವ್ರ ಮನೆ ಟೋಟಲ್ ಇಂಟೀರಿಯರ್ಸ್ ಮಾಡಿದ್ದೀವಿ ಸರ್. ಫ್ರಮ್ ಫಾಲ್ ಸೀಲಿಂಗ್ ಇಂದ ಹಿಡಿದು ಟಿವಿ ಯೂನಿಟ್ಸ್, ಕಿಚನ್, ವಾರ್ಡ್ರೋಬ್ ಪ್ಲಸ್ ಕಾಟು ಪ್ರತಿಯೊಂದು ನಾವು ಮಾಡಿದ್ದೀವಿ ಸರ್. ನಾವು ಎಕ್ಸಾಕ್ಟ್ ಬಜೆಟ್ ಹೇಳಿ ಎಷ್ಟಾಯ್ತು ಅಂತ ಸರ್? ಇವು ಟೋಟಲ್ ಹೌಸ್ 2 BHK ನಾವು 14 lakhs ಕೊಟ್ಟಿದ್ದೀವಿ ಸರ್. 14 ಲಕ್ಷ 14 ಲಕ್ಷ ಮುಗಿಸ್ಕೊಟ್ಟಿದ್ದೀವಿ ಸರ್, ವಿತ್ GST. ವಿತ್ GST. ಓಕೆ. ಇದು ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ತಾವು? ಸರ್ ಡಿಸೈನ್ ಫೇಸ್ ಈಸಿಲಿ ನಾವು ಇದು 1.5 to 2 months ತೊಗೊಂಡಿದ್ದೀವಿ ಸರ್. ಆ್ಯಂಡ್ ಕಮಿಂಗ್ ಟು ಎಕ್ಸಿಬಿಷನ್ ಬಂದಾಗ ನಾವು 45 ವರ್ಕಿಂಗ್ ಡೇಸ್ ಮುಗಿಸ್ಕೊಟ್ಟಿದ್ದೀವಿ. ಸೊ ಹೇಳಿದಂಥ ಡೇಟ್ಗೆ ಮುಗಿಸ್ಕೊಟ್ಟಿದ್ದೀರಾ. ಬಟ್ ಡಿಸೈನ್ ಸ್ಪೇಸ್ ಸ್ವಲ್ಪ ಟೈಮ್ ತಗೊಂಡಿದೆ ಸರ್. ಯಾಕಂದ್ರೆ ಸರ್ ಇವ್ರದ್ದು ಮೇನ್ ಆಗಿ ನಾವು ಟಿವಿ ಯೂನಿಟ್ ಪ್ಲಸ್ ಫಾಲ್ಸಿಂಗ್ ಮ್ಯಾಚ್ ಮಾಡಬೇಕಾಗಿತ್ತು, ಪ್ಲಸ್ ವಾರ್ಡ್ರೋಬಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ ಕೊಡಬೇಕಾಗಿತ್ತು. ಸೊ ಡಿಸೈನ್ ಫೇಸ್ ನಾವು ಸ್ವಲ್ಪ ಜಾಸ್ತಿನೇ ತಗೊಂಡು ಆ ಒಂದು ಪರ್ಫೆಕ್ಟ್ ಥೀಮ್ ಬರಲಿ ಅಂತ ನಾವು ಪ್ಲಾನ್ ಔಟ್ ಮಾಡ್ಕೊಂಡ್ರೆ ಕಾರಣ ಅದು ಇದಾಗಿದೆ. ಓಕೆ, ಈ ಮನೆ ಹೈಲೈಟ್ ಅಂದ್ರೆ ಅದೇನೇ ಅಲ್ವಾ? ಮೇನ್ ಅದೇ ಸರ್. ಹೌದು. ಓಕೆ, ಸೊ ವೀಕ್ಷಕರೇ, ಈ ಮನೆ ನೀವು ನೋಡಲೇಬೇಕು ಅಂತ ಹೇಳ್ತೀನಿ. ತುಂಬಾನೇ ಖುಷಿಯಿಂದ ತುಂಬಾನೇ ನೀಟಾಗಿ ಮಾಡಿರೋಂಥ ವರ್ಕ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳ್ತೀನಿ. ಸೊ ನಿಮಗೂ ಕೂಡ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಇಂಟೀರಿಯರ್ ಬೇಕು ಅಂದರೆ ವಿವಾದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಈ ಮನೆ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ? ನಡೀರಿ, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ.
ಸರ್ ಇಂಟೀರಿಯರ್ ತೋರಿಸ್ಬೇಕು, ಎಕ್ಸ್ಟೀರಿಯರ್ ಏನ್ ಮಾಡ್ತಾ ಇದ್ದೀರಾ? ಎಸ್ ಸರ್, ರಾಜೇಶ್ ಸರ್, ನಮ್ಮ ಇಂಟೀರಿಯರ್ ಸ್ಟಾರ್ಟ್ ಆಗುತ್ತೆ Exterior ಇಂದ. Okay, okay. ಸೊ ಇಲ್ಲಿ ನೋಡ್ಬೋದು ಸರ್, ಟೋಟಲ್ ಆಗಿ ನಾವು ಇದೇನು ಪ್ಯಾಸೇಜ್ ಏರಿಯಾ ಬರ್ತಾ ಇದೆ ಸರ್, ಇರೋದು ಟೋಟಲ್ ಪ್ಯಾಸೇಜ್ ಏರಿಯಾಗೆ ನಾವು PC ಸೀಲಿಂಗ್ ನ ಮಾಡ್ಕೊಟ್ಟಿದ್ದೀವಿ ಸರ್. ಸೊ ಒಂದು ಬ್ರೌನ್ ಕಾನ್ಸೆಪ್ಟ್ ಹೋಗಿದ್ದೀವಿ, ಲೈಟ್ಸ್ ಎಲ್ಲ ಬಂದು ಆಸ್ ಯೂಶುವಲ್ ನಾವು ಕೊಡುವಂತ ಬುಲೆಟ್ ಲೈಟ್ಸ್ ಬ್ಲಾಕ್ ಕಲರ್ ಹೋಗಿದ್ದೀವಿ ಸರ್. ಇದು ಒಂದು ಕಾನ್ಸೆಪ್ಟ್ ಫುಲ್ ರನ್ ಮಾಡ್ಕೊಂಡ್ಬಂದಿದ್ದೀವಿ ಸರ್ ಇಲ್ಲಿಗೆ. ಹೊರಗಡೆ ಹಾಕಿದ್ದೀರಾ ಇದನ್ನ? ಟೋಟಲ್ ಆಗಿ ಹೌದು ಸರ್, ಫುಲ್ PC ಸೀಲಿಂಗ್ ಸರ್ ಇದು. ವೈ PVC ಯಾಕೆ ಸರ್ ಮೇನ್ ಆಗಿ ಎಕ್ಸ್ಟರ್ನಲ್ಸ್ ಅಂತ ಬಂದಾಗ ಏನಾಗುತ್ತೆ ಸರ್, ನಾವು POP ಯೂಸ್ ಮಾಡೋಕ್ಕಾಗಲ್ಲ, ಅದು ವೆದರಿಂಗೋಸ್ಕರ ಏನಾಗುತ್ತೆ, ಅದು ಒಂದು ಮಣ್ಣು ತರ, ಸೊ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ. ಬಟ್ ಅದೇ ನಾವು ಈ ತರ ಒಂದು PVC ಅಥವಾ ವಾಕ್ ಸೀಲಿಂಗ್ ಅಲ್ಲಿ ಹೋದಾಗ ಏನಾಗುತ್ತೆ, ಟೋಟಲಿ ಫೈಬರ್ ಮೇಡ್ ಇವೆಲ್ಲ. ಸೊ ನಮ್ಗೆ ಏನೇ ಬಿಸಿಲು ಮಳೆ ಯಾವುದಕ್ಕೂ ಏನು ಅಫೆಕ್ಟ್ ಆಗಲ್ಲ, ತುಂಬಾ ಚೆನ್ನಾಗಿ ಬಳಕೆ ಬರುತ್ತೆ. ಪ್ಲಸ್ ನೋಡೋಕ್ಕೂ ನಿಮ್ಗೆ ಒಂದು ಒಳ್ಳೆ ಇದು ಕಾಣಿಸುತ್ತೆ ಸರ್, ಅಸ್ಥೆಟಿಕ್ ಲುಕ್ ಸಿಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದೊಂದು ಕ್ವಶನ್ ಇದೆ ನಂದು. ನಾನು ಆಲ್ಮೋಸ್ಟ್ ಎಲ್ಲ PVC ಫಾಲ್ ಸೀಲಿಂಗ್ ಅನ್ನ ವುಡನ್ ಪ್ಯಾಟರ್ನ್ ಅಲ್ಲೇ ನೋಡಿದ್ದೇನೆ. ಸೊ ಇಸ್ ದಟ್ ವುಡನ್ ಪ್ಯಾಟರ್ನ್ ಒಂದೇನಾ, ಬೇರೆನೇ ಸಿಗುತ್ತೆ ಸರ್? ಸರ್ ಬೇರೆ ಪ್ಯಾಟರ್ನ್ಸ್ ಬರುತ್ತೆ, ಬಟ್ ಏನಕ್ಕೆ ವುಡನ್ ಪ್ಯಾಟರ್ನ್, ಬೀಯಿಂಗ್ ಇಂಡಿಯನ್ಸ್ ನಮ್ಗೆ ಆಚೆ ಎಲ್ಲ ಸ್ವಲ್ಪ ವುಡನ್ ಫಿನಿಶ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ, ಆ ಮನೆ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದಟ್ಸ್ ದ ರೀಸನ್ ತುಂಬಾ ಜನ ನಾವು ಇದನ್ನೇ ಪುಷ್ ಮಾಡ್ತೀವಿ ಸರ್. ಥೀಮ್ ಬೇಸ್ಡ್ ಅಲ್ವಾ? ಥೀಮ್ ಬೇಸ್ಡ್ ಹೋಗ್ತಾ ಇದೆ ಸರ್. ಎಸ್ ಸೂಪರ್ ಸೂಪರ್ ಸರ್. ಇದು ಲೈಕ್ ಪ್ಲಾಂಕ್ಸ್ ತರ ಬರುತ್ತಾ, ಹಿಂಗ್ ಬರುತ್ತೆ ಇದು? ಹೌದು ಸರ್, ಪ್ಲಾಂಕ್ಸ್ ತರ ಬರುತ್ತೆ. ಸೊ ನೀವೇನು ಸೈಡ್ಸ್ ನೋಡ್ತೀರಾ ಸರ್, ಫುಲ್ ಒಂದು ಬೀಡಿಂಗ್ ಹಾಕಿರ್ತೀವಿ. ಬೀಡಿಂಗ್ ಹಾಕಿದ್ಮೇಲೆ ಇದೇನು ಬರುತ್ತೆ, ಒಂದೊಂದು ಮನೆ ನಿಮ್ಗೆ ಆಲ್ಮೋಸ್ಟ್ 2 ಫೀಟ್ ವಿಡ್ತ್ ಅಲ್ಲೂ ಬರುತ್ತೆ, 1 ಫೀಟ್ ವಿಡ್ತ್ ಬರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಪ್ಲೇಸ್ ಮಾಡ್ಬೇಕು ಅಷ್ಟೇನೆ ಸರ್ ನಾವು. ಓಕೆ ಓಕೆ. ಅಂದ್ರೆ ಇದು ವರ್ಷ ಹಂಗೆ ಇರುತ್ತಾ? ವರ್ಷ ಹಂಗೆ ಇರುತ್ತೆ ಸರ್, ಏನು ತೊಂದರೆ ಇಲ್ಲ, ಏನು ತೊಂದರೆ ಬರಲ್ಲ, ಕಿತ್ಕೊ ಬೀಳೋದೆಲ್ಲ ಏನೂ ಆಗಲ್ಲ, ನಥಿಂಗ್ ಸರ್, ಏನು ಬರಲ್ಲ, ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಆಮೇಲೆ ನೀವು ಸಿವಿಲ್ ಇನ್ಪುಟ್ ಕೂಡ ಕೊಡ್ತೀರಾ? ಎಸ್ ಎಸ್ ಹೌದು ಸರ್. ಎಸ್ ಈ ಮನೆಯಲ್ಲಿ ಏನು ಸಿವಿಲ್ ಇನ್ಪುಟ್ ಸರ್ ಮೇನ್ ನೀವು ನೋಡಬಹುದು ಸರ್, ಈ ಒಂದು ಮೇನ್ ಡೋರ್ ಏನ್ ಮಾಡಿದೀವಿ ಟೋಟಲ್ ಆಗಿ ಒಂದು ಡೈಮಂಡ್ ಶೇಪ್ಸ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಇದನ್ನ. ಸೊ ದಟ್ ಇದು ಜಸ್ಟ್ ಇನ್ಪುಟ್ ಅಷ್ಟೇ ನಮ್ಮ ಕಡೆ ಇತ್ತು, ಬಟ್ ಇದು ಅವ್ರ ಕಾಂಟ್ರಾಕ್ಟರ್ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ. ಬಟ್ ಈ ತರ ಒಂದು ಕಾನ್ಸೆಪ್ಟ್ ಹೋಗೋಣ, ಚೆನ್ನಾಗಿ ಬರುತ್ತೆ. ಬಿಕಾಸ್ ಇವಾಗ ಏನ್ ಮಾಡಿದೀವಿ ಅಂದ್ರೆ ಸರ್, ಇದಕ್ಕೆ ಬ್ಲಾಕ್ ಸ್ಟೋನ್ ಕೊಟ್ಟಿದ್ರಿ ಇಲ್ಲಿ. ಸೊ ಆ ಬ್ಲಾಕ್ ಈ ತರ ಒಂದು ಕಾನ್ಸೆಪ್ಟ್ ನಾವು ಹೋದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದನ್ನೇ ಪ್ಲಾನ್ ಅಪ್ ಮಾಡಿದ್ವಿ. ಇವಾಗ ನೀವು ನೋಡೋದು ಎಕ್ಸಿಕ್ಯೂಟ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಓಕೆ, ಅಂದ್ರೆ ಈ ತರ ಡೋರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್. ಎಸ್, ಒಂದು ವೇಳೆ ನಾವು ಕಾಂಟ್ರಾಕ್ಟ್ ಹತ್ರ ಹೋಗಬಹುದು, ನೀವೇ ಪ್ರೊಕ್ಯೂರ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? ಕೊಡ್ತೀವಿ ಸರ್, ಪ್ರೊಕ್ಯೂರ್ಮೆಂಟ್ ಇದೆ, ವಿತ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಆ ಟೀಮ್ ನಮ್ಮ ಹತ್ರ ಇದ್ದಾರೆ ಸರ್. ಸೊ ಅದು ಆಪ್ಷನ್ಸ್ ಇದೆ, ಇದೆ ಆಪ್ಷನ್ ಸಿವಿಲ್ ವರ್ಗೂ ವರ್ಕೌಟ್ ಆಗುತ್ತೆ. ಖಂಡಿತ ಸರ್, ಅದು ಮಾಡ್ಕೊಡಿ. ಒಳಗಡೆ ಹೋಗೋಣ ಸರ್, ಹಾಗಾದ್ರೆ ನಡೀರಿ ಸರ್. ಸರ್ ಲಿವಿಂಗ್ ಅಲ್ಲಿ ಇದ್ದೀವಿ. ಎಸ್ ಸರ್, ನೀವು ಹೇಳಿದ್ರಿ ಲಿವಿಂಗ್ ಇಸ್ ದ ಯುನಿಕ್ ಪ್ಯಾಟರ್ನ್, ಮೇನ್ ಹೈಲೈಟ್ ಪ್ಲಾನ್ ಮಾಡಿ ಸರ್. ಸೊ ದಟ್ ನೀವು ನೋಡಬಹುದು ಸರ್, ಇಲ್ಲಿ ಹೇಗೆ ಮಾಡಿದೀವಿ ಅಂದ್ರೆ ನಮಗೆ ಈ ಲಿವಿಂಗ್ ಇರೋದು ವಾಲ್ಯೂಮ್ ತೋರಿಸಬೇಕಾಗಿದೆ ಸರ್. ಯಾಕಂದ್ರೆ ಇದು ಬಂದು ನಮ್ಮ ಸ್ಕ್ವೇರ್ ಶೇಪ್ ಅಲ್ಲಿ, ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಹೌದು. ಸೊ ಈ ಸೀಲಿಂಗು ಅಂಡ್ ನಮ್ಮ ಟಿವಿ ಬ್ಯಾಕ್ ಪ್ಯಾನಲ್ ಎರಡು ಒಂದೇ ತಿನ್ಬೋದು ಹಾಗೆ ಡ್ರಾಪ್ ಆಗುವಂತ ಒಂದು ಕಾನ್ಸೆಪ್ಟ್ ಹೋಗಿದ್ದೀವಿ. ಮೇನ್ ಇವಾಗ ಏನಾಗುತ್ತೆ, ಯಾರೇ ಮನೆ ಎಂಟ್ರಿ ಕೊಟ್ಟರೆ ನೋಡಿದ ತಕ್ಷಣ ಅದು ವಾಲ್ಯೂಮ್ ಕಾಣುತ್ತೆ. ದಟ್ ವಾಸ್ ದ ಮೇನ್ ಮೋಟೋ ಸರ್. ಪ್ಲಸ್ ಅದರಲ್ಲಿ ನಾವು ಕಲರ್ ಕಾಂಬಿನೇಷನ್ ಯಾವ ಥರ ಮಾಡ್ಬೋದು, ನಮ್ಗೆ ಏನಾದ್ರು ತುಂಬಾ ವೇರಿಯೇಷನ್ಸ್ ಆಫ್ ಕಲರ್ಸ್ ಹೋಗೋದು ಬೇಕಾಗಿಲ್ಲ ಸರ್. ಜಸ್ಟ್ ಸಿಂಗಲ್ ಕಲರ್ ಹೋಗೋಣ ಅನ್ಕೊಂಡ್ವಿ, ಅದೇ ಥರ ಸಿಂಗಲ್ ಕಲರ್ ವೈಟ್ ಕಲರ್ ಹೋಗಿದ್ದೀವಿ. ಜಸ್ಟ್ ಹೈಲೈಟ್ ದಟ್ ವೈಟ್ ಕಲರ್ ಏನು ಮಾಡಿವಿ ಅಂದ್ರೆ ಸರ್, ಅಕ್ರಿಲಿಕ್ ಶೀಟ್ ಹೋಗಿದ್ದೀವಿ. ಓಕೆ. ಸೊ ಟೋಟಲ್ ಇಲ್ಲಿ ನಿಮ್ಗೆ ಗೋಲ್ಡನ್ ಟೀ ಸ್ಟ್ರಿಪ್ ಪ್ಲಸ್ ಅಕ್ರಿಲಿಕ್ ಶೀಟ್ ಈ ಥರ ಒಂದು ಕಾನ್ಸೆಪ್ಟ್ನ ತಗೊಂಡು ಈ ಟೋಟಲ್ ಲಿವಿಂಗ್ ಏನ ಹ್ಯೂಜ್ ಆಗಿ ತೋರಿಸಿದ್ವಿ ಸರ್ ಅದನ್ನ. ಸೊ ಅದನ್ನ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಅದೇ ನಾವು ಬೇಸ್ ಯೂನಿಟ್ ಬಂದಾಗ ಸರ್, ಈ ನಮ್ಮ ಬ್ರೌನ್ಸ್ ನೀವು ತುಂಬ ನೋಡಿದ್ರೆ ಇದು ಸರ್ ಡಿಫ್ರೆಂಟ್ ಕೈಂಡ್ ಆಫ್ ಬ್ರೌನ್ ಓವರ್ ಸರ್. ಈ ಥರ ಒಂದು ಬ್ರೌನ್ ಲ್ಯಾಮಿನೇಟ್ ಹೋಗಿದ್ದು ಟೋಟಲ್ ಆಗಿ ಟಾಪ್ ಫುಲ್ಲು. ಆ ಟಾಪ್ ಜೊತೆಗೆ ಮತ್ತೆ ನಾವೇನು ಮಾಡಿದ್ವಿ, ಪ್ಲೇನ್ಗೆ ಹೋದ್ವಿ. ಸೊ ಏನೇನು ಬರ್ತಾ ಇದೆ ಮುಂದೆ ಡ್ರಾವರ್ ಫೇಶಿಯಾ ಪ್ರತಿಯೊಂದು ವೈಟಲ್ಲಿ ಹೋಗಿದ್ದೀವಿ. ಆ್ಯಂಡ್ ಸೆಟಪ್ ಬಾಕ್ಸ್ಗೋಸ್ಕರ ಒಂದು ಬ್ಲ್ಯಾಕ್ ಕಲರ್ ಅಲ್ಯೂಮಿನಿಯಂ ಅಲ್ಲಿ ಈ ಥರ ಒಂದು ಕ್ಲಿಯರ್ ಗ್ಲಾಸ್ ಜೊತೆ ಕೊಟ್ಟಿದ್ದೀವಿ ಸರ್. ಸೂಪರ್. ಸೊ ಈ ಥರ ಒಂದು ಕಾಂಬಿನೇಷನ್ ಅಲ್ಲಿ ಫುಲ್ ರನ್ ಮಾಡ್ಕೊಂಡ್ವಿ. ಅಗೇನ್ ಕಮ್ಮಿಂಗ್ ಇಂಟು ಅದೇ ಒಂದು ಕಾನ್ಸೆಪ್ಟ್ ಇಲ್ಲಿ ತೊಗೊಂಡೋಣ ಅಂತ ಇಲ್ಲಿ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಏನಾದ್ರು ನಾವು ಬೇಕಾದ್ರೆ ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು ಅಥವಾ ಟ್ರೋಫೀಸ್ ಪ್ರತಿಯೊಂದು ನಾವು ಡಿಸ್ಪ್ಲೇ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆಗೆ ಅಗೇನ್ ಏನು ಮಾಡಿವಿ, ಅದು ಕಾಣೋದು ಕ್ಲಿಯರ್ ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಬ್ಲ್ಯಾಕ್ ಕಲರ್ ಶಟರ್. ಸೊ ಈ ಥರ ಒಂದು ಟೋಟಲ್ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿಗೆ ಒಳಗಡೆ ಒಂದು ಲೈಟ್ ಕೂಡ ಹಾಕಿದ್ದೀರಾ? ಎಸ್ ಸರ್, ಪ್ರೊಫೈಲ್ ಲೈಟ್ ಹಾಕಿದ್ವಿ. ಸೊ ದಟ್ ಏನೇ ನಾವು ಪ್ಲೇಸ್ ಮಾಡಿದ್ರು ಒಳ್ಳೆ ಲೈಟ್ ಬಿದ್ದಾಗ ಇನ್ನೂ ಎನ್ಹಾನ್ಸ್ ಆಗಿ ಕಾಣುತ್ತೆ, ಬಟ್ ಅದರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಇದು ಕೆಳಗಡೆ ಕೂಡ ಹೈಲೈಟೆಡ್ ಲೈಟ್ ಇದೆಯಾ ಸರ್? ಇದು ಹಾಂ ಸರ್, ಬಾಟಮ್ ರನ್ ಮಾಡಿದ್ವಿ ಸರ್ ಇದನ್ನ. ಯಾಕಂದ್ರೆ ನಮ್ಗೆ ಏನು ಮಾಡಿದ್ದೀವಿ, ಈ ಟಿವಿ ಯೂನಿಟ್ನ ನಾವು ಮತ್ತೆ ಇಲ್ಲಿ ಬಾಟಮ್ ರನ್ ಮಾಡಿದ್ದೀವಿ ಸರ್. ಸೊ ಅಲ್ಲಿ ವಾಲ್ ಬಿಟ್ಟಿಲ್ಲ, ಅಲ್ಲಿಗೂ ರನ್ ಮಾಡಿರೋ ಕಾರಣ ಅದು ಹೈಲೈಟ್ ಆಗಿ ಕಾಣಲಿ ಅಂತ ಇಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಚೆನ್ನಾಗಿ ಕಾಣಿಸ್ತು. ಸೊ ಫ್ಲೋರು ಪ್ಲಸ್ ಇದೊಂದು ಯೂನಿಟು ಆ್ಯಂಡ್ ದೆನ್ ಬ್ಯಾಕ್ ಪ್ಯಾನಲ್ ವಿತ್ ದ ಫಾಲ್ ಸೀಲಿಂಗ್ ಈ ಥರ ಒಂದು ಟೋಟಲ್ ಕಾಂಬಿನೇಷನ್ ರನ್ ಮಾಡ್ಕೊಂಡಿರೋ ಸರ್ ನಾವು. ಓಕೆ ಓಕೆ. ಫಾಲ್ ಸೀಲಿಂಗ್ ಎಕ್ಸ್ಪ್ಲೇನ್ ಮಾಡಿ. ಎಸ್ ಸರ್. ಸೊ ಸೈಡ್ ಫುಲ್ ಪೆರಿಫರಲ್ ಹೋಗಿದ್ದೀವಿ ಸರ್. ಗಿವನ್ ದಟ್ ಏನು ಮಾಡಿದ್ವಿ, ಪೆರಿಫರಲ್ ನಾವು ಕೋಲೈಟ್ ಬಂದು ಒಂದು ಕಟ್ ಮಾಡಿ ಅಲ್ಲಿ ಕೆಳಗೆ ಡ್ರಾಪ್ ಮಾಡ್ತಿದ್ವಿ. ಬಟ್ ಇಲ್ಲಿ ನೋಡ್ಬೋದು ಸರ್, ನಾವು ಪ್ರೊಫೈಲ್ ಲೈಟ್ ಹಾಕೊಂಡಿದ್ದೀವಿ, ಕೋಲೈಟ್ ಹೋಗಿಲ್ಲ, ಒಳಗಡೆ ಗ್ಯಾಪ್ ಕೊಡಲಿಲ್ಲ ಸರ್. ಯಾಕಂದ್ರೆ ಮೇನ್ ಆಗಿ ಕಸ್ಟಮರ್ ಏನು ಹೇಳ್ತಾರೆ, ಮ್ಯಾಮ್ ಹೇಳ್ತಾರೆ ನಮಗೆ ಅಲ್ಲಿ ಡಸ್ಟ್ ಸೇರುತ್ತೆ ಬೇಡ ಅಂತ ಹೇಳಿದ್ರು. ಹೌದು. ಸೊ ವಾಟ್ ವಿತ್ ಓಕೆ ಅದನ್ನ ನಾವು ಕ್ಲೋಸ್ ಮಾಡ್ಬಿಟ್ಟು ಪ್ರೊಫೈಲ್ ಲೈಟ್ ಹೀಗೆ ರನ್ ಮಾಡೋಣ ಅಂತ. ಸೊ ನಮ್ಗೆ 4 ಕಡೆನೂ ಲೈಟ್ ಕಡೆನೂ ಬೀಳುತ್ತೆ. ಓಕೆ. ಸೊ ಆ ಥರ ಒಂದು ಕಾನ್ಸೆಪ್ಟ್ ರನ್ ಮಾಡಿದ್ವಿ. ಈ ಸೆಂಟರ್ ಪ್ಲೇಸ್ ನೋಡ್ಬೋದು ಸರ್. ಅಗೇನ್ ಇದು ಒಂದು ಟೋಟಲಿ ಪ್ಲೈಬೋರ್ಡ್ ಸೀಲಿಂಗ್ ಸರ್, POP ಹೋಗಿಲ್ಲ. ಓಕೆ. ಫುಲ್ಲಿ ಪ್ಲೈಬೋರ್ಡ್. ಇದು ಪ್ಲೈಬೋರ್ಡ್ ಮೇಲೆ ಲ್ಯಾಮಿನೇಟ್ ಟೀ ಸ್ಟ್ರಿಪ್ ಅಂಡ್ ಅಗೇನ್ ಅಕ್ರಿಲಿಕ್ ಶೀಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ದೆನ್ 2 ಪಾಯಿಂಟ್ಸ್ ಬಂದು ಇದಕ್ಕೆ ಹೋಗಿದ್ದೀವಿ ಫಾಲ್ ಸೀಲಿಂಗ್ ಅಲ್ಲಿ. 2 ಪಾಯಿಂಟ್ ಬಂದು ಫ್ಯಾನು, ಸೆಂಟರ್ ಪಾಯಿಂಟ್ ಸ್ಟ್ಯಾಂಡ್ಲರ್ ಸರ್. ಹಾಗೆ ನಾವು ಸ್ಟ್ಯಾಂಡ್ಲರ್ ಡ್ರಾಪ್ ಮಾಡಿಲ್ಲ, ಸ್ಟ್ಯಾಂಡ್ಲರ್ ಜಸ್ಟ್ ಫಿಕ್ಸಿಂಗ್ ತರನೇ ನಾವು ತೊಗೊಂಡಿದ್ದೀವಿ ಸರ್. ಸರ್ಫೇಸ್ ತರ ತೊಗೊಂಡಿದ್ದೀವಿ, ಸರ್ಫೇಸ್ ಸ್ಟ್ಯಾಂಡ್ಲರ್ ಹೋಗಿದ್ದೀವಿ ಸರ್ ಅಲ್ಲಿ. ಓಕೆ ಓಕೆ. ಹೈಲೈಟ್ ಅಲ್ಲೂ ಮಿಸ್ ಆಗಲ್ಲ ಸರ್. ಸೊ ಯು ಮ್ಯಾಚ್ಡ್ ದ ಟಿವಿ ಯೂನಿಟ್ ವಿತ್ ಫಾಲ್ ಸೀಲಿಂಗ್. ಯೆಸ್ ಸರ್, ಟೋಟಲ್ ಆ ಥರ ಮಾಡ್ಕೊಂಡಿದ್ದೀವಿ ಸರ್. ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಅದು ಆಕ್ಚುಲಿ. ವೆರಿ ನೈಸ್. ಈ ವಾಲ್ ಬಗ್ಗೆ ಅಂಡ್ ಒನ್ ಮೋರ್ ವಾಲ್ ಇದೆ ಸರ್ ಇಲ್ಲಿ. ಸೊ ಈ ವಾಲ್ ನಾವು ಜಸ್ಟ್ ಪ್ಲೇನ್ ಆಗಿ ಮಡಿಕೊಳ್ಳೋಕೆ ಬೇಕಾಗಿಲ್ಲ ಅಂತ ಹೇಳಿ ಮಾಡಿದ್ವಿ. ಅದೇ ಗೋಲ್ಡ್ ಕಾನ್ಸೆಪ್ಟ್ ಹೋಗಿದ್ವಿ, ಬಟ್ ಇಲ್ಲ ಬೀಡಿಂಗ್ಸ್ ಹೋಗಿದ್ದೀವಿ ಸರ್. ಸೊ ಇದೇನು ಫ್ರೆಂಚ್ ಬೀಡಿಂಗ್ಸು, ಇಂಗ್ಲೀಷ್ ಬೀಡಿಂಗ್ಸ್ ಅಂತ ಹೇಳ್ತಾರೆ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ರನ್ ಮಾಡ್ಕೊಂಡ್ವಿ. ಯಾವ ಮಟೀರಿಯಲ್ ಇದು?
ಸರ್ ಇದು ಟೋಟಲ್ ನಿಮಗೆ ಬೀಚ್ ವುಡ್ ಬರುತ್ತೆ ಸರ್. ಇದು ಬೀಚ್ ವುಡ್ ಬರುತ್ತೆ. ಬೀಚ್ ವುಡ್ ಮೇಲೆ ಇದು ಪೇಂಟ್ ಆಗಿರೋದು, ಗೋಲ್ಡನ್ ಕಲರ್ ಪೇಂಟ್ ಆಗಿದೆ. ಇದನ್ನ ಹೈಲೈಟ್ ಮಾಡಕ್ಕೆ ಮತ್ತೆ ಇಲ್ಲಿ ನಾವು ಒಂದು ಡಿಸೈನರ್ ಲೈಟ್ ಹಾಕೊಂಡಿದ್ದೀವಿ ಸರ್. ಒಂದು ಚಿಕ್ಕ ಡಿಸೈನರ್ ಲೈಟ್ ಹಾಕೊಂಡಿದ್ದೀವಿ. ಆಲ್ಸೋ ಇನ್ ಕೇಸ್ ಇನ್ನೂ ಏನಾದ್ರು ಪ್ರಿಫರೆನ್ಸ್ ಬೇರೆ ಥರ ಬೇಕಾಗಿತ್ತು ಅಂದರೆ ನಾವು ಈ ಸೆಂಟರ್ ಪೋರ್ಷನ್ಸ್ ಏನು ಬರುತ್ತೆ ಇಲ್ಲಿ ನಾವು ವಾಲ್ ಪೇಪರ್ಗೆ ಹೋಗ್ಬೋದು. 1 2 and 3 4 ಅದನ್ನು ರನ್ ಮಾಡ್ಕೊಂಬಾಯ್ತು. ಬಟ್ ಇದು ನಾವು ಸ್ವಲ್ಪ ಎಲಿಗೆಂಟಲ್ಲಿ ಪ್ಲಾನ್ ಮಾಡೋ ಕಾರಣ ನಾವೇನು ಹೋಗಿದ್ರೆ ಜಸ್ಟ್ ಈ ಬೀಡಿಂಗ್ಸ್ ಇಟ್ಕೊಂಡು ಹೈಲೈಟ್ ಮಾಡ್ಕೊಂಡಿದ್ದೀವಿ ಸರ್. ವಾಲ್ ಪೇಪರ್, UV ಪ್ಯಾನಲ್ಸ್, ಎಸ್ ಅದಕ್ಕೂ ನಾವು ಹೋಗ್ಬೋದಾಗಿ ಒಳಗಡೆ ಹಾಕೋಬಹುದಾಗಿತ್ತು. ಓಕೆ ಸರ್, ಕಿಚನ್ಗೆ ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ದೇವರ ಮನೆ. ಟೋಟಲಿ ಇದು ಬಂದು ಗ್ಲಾಸ್ ಶಟರ್ಸ್ ಸರ್. ಟೋಟಲಿ ಗ್ಲಾಸ್ ಶಟರ್ಸ್. ನಿಮ್ಮ ಇನ್ಪುಟ್ಸ್ ಏನಿದೆ ಇದರಲ್ಲಿ ಸರ್? ಮೇನ್ ಇನ್ಪುಟ್ಸ್ ಅಂದ್ರೆ ಜಸ್ಟ್ ಈ ಥರ ಬ್ರಾಸ್ ಹೋಗೋಣ ಅಂತ ಹೇಳಿದ್ವಿ. ಅಂಡ್ ಇದು ನಾವು ಇದನ್ನು ಹೇಳಿದ್ರೆ ಗ್ಲಾಸ್ ಶಟರ್ ಹೋಗೋಣ ಅಂತ ಸರ್. ಓಕೆ ಸೊ ಆ ಥರ ಗ್ಲಾಸ್ ಶಟರ್ ನಾವು ಇದನ್ನ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಪ್ರೊಬಬ್ಲಿ ಪ್ಲೇನ್ ತಗೊಂಡ್ರಲ್ಲ ಇದಕ್ಕೆ? ಪ್ಲೇನ್ ಸರ್, ಟೋಟಲಿ ಪ್ಲೇನ್. ಅಂದ್ರೆ ಜಾಸ್ತಿ ಕಾರ್ವಿಂಗ್ಸ್ ಬೇಕಾಗಿಲ್ಲ. ಜಸ್ಟ್ ಈ ತರ ಒಂದು ಬ್ರಾಸ್ ಇದ್ರಲ್ಲಿ ನಾವು ಹೈಲೈಟ್ ಮಾಡೋಣ ಅಂತ ಹೇಳಿ ಶಂಕು ಚಕ್ರ ಮತ್ತೆ ನಾಮ ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್ ಆಗಿ ಬಂದಿದೆ ಇದು. ಒಳಗಡೆ ಸರ್ ತೋರಿಸ್ಬಿಡಿ. ಸರ್ ಇನ್ಸೈಡ್ ಬಂದಾಗ ಬಾಟಮ್ ಅಲ್ಲಿ ನಿಮಗೆ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ 2 ಡ್ರಾವರ್ಸ್ ಬರುತ್ತೆ ಅಂಡ್ ದೆನ್ 2 ಶಟರ್ ಬರುತ್ತೆ ಸರ್. ಅಂಡ್ ದೆನ್ ಏನ್ ಮಾಡ್ತೀವಿ, ಜಸ್ಟ್ ಒಂದು ಅಲ್ಲಿ ಟಾಪ್ ಹಾಕೊಂಡಿದ್ದಾರೆ, ಕೌಂಟರ್ ಟಾಪ್. ಅಲ್ಲಿ ಫೋಟೋಸ್ ಎಲ್ಲ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಹಿಂಭಾಗ ಒಂದು ಏನ್ ಮಾಡ್ಕೊಂಡು ಓಮ್ದು CNC ಕೊಟ್ಟಿದ್ದೀವಿ ಸರ್. ಸೊ ಅದ್ರ ಹಿಂಭಾಗ ಒಂದು ಅಕ್ರಿಲಿಕ್ ಕೊಟ್ಟು ಅಲ್ಲಿ ಲೈಟಿಂಗ್ ಮಾಡಿ ಹೈಲೈಟ್ ಮಾಡಿದ್ದೀವಿ. ಸೀಲಿಂಗ್ ಬಂದಾಗ ಸ್ವಸ್ತಿಕ್ ಹೋಗಿದ್ದೀವಿ ಸರ್. ಸ್ವಸ್ತಿಕ್ ಸೀಲಿಂಗ್ ಸರ್. ತುಂಬಾ ಕಡೆ ನೀವು ನೋಡಿರ್ಬೋದು, ನಾವು ಇಚ್ಚಿಡ್ ಗ್ಲಾಸು ಮತ್ತೆ ಅಲ್ಲೂ CNC ಪ್ಲೇಸ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ನಾವು POP ಅಲ್ಲಿ ನಾವು ಇದ್ರ ಪ್ಲಾನ್ ಮಾಡಿದ್ದೀವಿ. ಸೊ ಇನ್ಸೈಡ್ ನೋಡಿದಾಗ ಸರ್ ಬ್ರೌನ್ ಕಾಣ್ತಿದೆಯಲ್ಲ, ಅದು ಬಂದು ಅಗೇನ್ ಲ್ಯಾಮಿನೇಟ್ ಸೀಲಿಂಗ್ ಸರ್ ಅದು. ಸೊ ಲ್ಯಾಮಿನೇಟ್ ಪ್ಲೈಬೋರ್ಡ್ ಮಾಡಿ ಅದಾದ್ಮೇಲೆ ಅದಕ್ಕೆ ಸಪೋರ್ಟ್ ತಗೊಂಡು ಅದ್ರ POP ಮಾಡಿದ್ದೀವಿ. ಓಕೆ. ಸೊ ನಂಬರ್ ಆಫ್ ವರ್ಕ್ ಜಾಸ್ತಿ ಆಗಿದ್ರು ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಲೇಯರ್ ಬೈ ಲೇಯರ್ ಮಾಡಿದ್ದೀವಿ ಸರ್. ಅದಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಸರ್. ಓಕೆ. ಸೀಲಿಂಗ್ ಅಲ್ಲಿ ನಾನು ಇದು ಸ್ವಸ್ತಿಕ್ ನೋಡಿದ್ದೆ ಫಸ್ಟ್ ಟೈಮ್ ಸರ್. ಆಕ್ಚುಲಿ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅದು. ಓಕೆ, ದಿಸ್ ಇಸ್ ಫಸ್ಟ್ ಟೈಮ್. ಬಟ್ ಇನ್ನು ಮುಂದೆ ಬರುತ್ತೆ ಸರ್. ಇನ್ನೆಲ್ಲ ಮಾಡ್ತಾರೆ. ಓಕೆ, ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ನೋಡ್ಬೋದು ಸರ್. ಈ ವಿಡ್ತ್ ನಾವು ತಗೊಂಡು ಸರ್ ಆಲ್ಮೋಸ್ಟ್ 10 feet ಬರ್ತಾ ಇದೆ. ಇದು ನಿಮಗೆ 8 feet ಬರ್ತಾ ಇದೆ. 8 by 10. ಎಸ್. ಓಕೆ. ಇಲ್ಲೇ ಏನೋ ಮಾಡಿದ್ದೀರಾ ಸರ್? ಇಲ್ಲಿ ಸರ್ ಬ್ರೇಕ್ಫಾಸ್ಟ್ ಕೌಂಟರ್ ಪ್ಲಾನ್ ಮಾಡಿದ್ವಿ. ಸೊ ಬಾಟಮ್ ಅಲ್ಲಿ ರಾಫ್ಟರ್ ಹೋಗ್ದಿಲ್ಲ ನಾವೇನ್ ಮಾಡಿದೀವಿ ಸರ್, ಇಲ್ಲಿ ಜಸ್ಟ್ ನಾವು ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಬಾಟಮ್ ಬಂದು ಅಗೇನ್ ವುಡನ್ ಲ್ಯಾಮಿನೇಟ್ ವಿತ್ ಬ್ರೌನ್. ನಾವು ಬ್ರೌನ್ ಹೋಗೋದ್ ಬದಲು ಏನ್ ಮಾಡಿದೀವಿ ಅಂದ್ರೆ ನಾವು ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ ಪೇಂಟ್ಸ್. ಯಾಕಂದ್ರೆ ಇದು ಒಂದು ಬ್ಲಾಕ್ ವೇನ್ಸ್ ಇತ್ತು. ಸೊ ಬ್ಲಾಕ್ ನಲ್ಲಿ ಮ್ಯಾಚ್ ಅಪ್ ಮಾಡ್ಕೊಂಡಿದ್ವಿ. ಸೊ ಆ ಥರದ್ದು ಬ್ರೇಕ್ಫಾಸ್ಟ್ ಕೌಂಟರ್ ರನ್ ಮಾಡ್ಕೊಂಡಿದ್ವಿ ಸರ್. ಓಕೆ. ಅದನ್ನ ರನ್ ಮಾಡಿ ಅಗೇನ್ ಈ ಎಂಟ್ರಿ ಇನ್ನೂ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸರ್ ಟೋಟಲ್ ಆಗಿ ಇಲ್ಲಿ ಬೀಮ್ ಪ್ಯಾನಲಿಂಗ್. ಇಲ್ಲಿ ಬೀಮ್ ಪ್ಯಾನಲಿಂಗ್, ಫುಲ್ ಬೀಮ್ ಪ್ಯಾನಲಿಂಗ್ ಸರ್. ಅದೇ ಬ್ರೌನ್ಸ್ ನ ಫುಲ್ ಆಗಿ ತಗೊಂಡು ಬೀಮ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ. ಹಾಗೇನೆ ಅದಕ್ಕೆ ಡಿಸೈನರ್ ಲೈಟ್ಸ್. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಹೈಲೈಟ್ ಆಗಕ್ಕೆ ಡಿಸೈನರ್ ಲೈಟ್ಸ್ ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ. ಓಕೆ. ಈ ಟಾಪ್ ನೀವೇ ಹಾಕೊಡ್ತೀರಾ? ನಾವೇ ಹಾಕೊಡ್ತೀವಿ ಸರ್. ಎಸ್. ಸೊ ಬ್ಲಾಕ್ ಗ್ಯಾಲಕ್ಸಿ ಇಲ್ಲಿ ಹಾಕೊಂಡಿದ್ರೆ, ಬಟ್ ಇನ್ ಕೇಸ್ ಕಸ್ಟಮರ್ಸ್ ಬೇಕಾದ್ರೆ ನಾವೇ ಅದನ್ನ ಹಾಕೊಡ್ತೀವಿ. ಬೇಕಾದ್ರೆ ಹಾಕೊಡ್ತೀರಾ? ಓಕೆ. ಸೊ ಇದು ಹಾಗೆ ಕಂಟಿನ್ಯೂಟಿ ಆಗಿದೆ. ಇಲ್ಲಿ ಸ್ಟೋರೇಜ್ ಇದೆ. ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ನಿಮಗೆ ಇಲ್ಲಿ ಬಂದು PVC ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಸೊ ಟೋಟಲಿ ಇದು ಬಂದು ಸರ್ ವಿಕರ್ ಬ್ಯಾಸ್ಕೆಟ್ಸ್. ಅದ್ರ ಬಾಸ್ಕೆಟ್ಸ್ ಇಲ್ಲಿ ತಂದು ಹಾಕ್ಬಿಟ್ಟಿದ್ದೀರಾ? ಓಕೆ. 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 ಅಂದ್ರೆ ನೀವು ಇದನ್ನು ನೋಡ್ಬೋದು ಸರ್. ಅಂದ್ರೆ ಇದು 4 inches ಇದು. ಚಿಕ್ಕದಲ್ವಾ? ಇದು ಚಿಕ್ಕದು. ಸೊ ವೆರಿ ಫಸ್ಟ್ 4 inches ಇದು ಬರುತ್ತೆ. ಇಲ್ಲಿ 6 inches ಕೊಟ್ಟಿದ್ದೀವಿ. ಅಂಡ್ ದೆನ್ ಅಗೇನ್ ಇಲ್ಲಿಗೆ ಬಂದಾಗ ನಿಮಗೆ 8 inches ಬರುತ್ತೆ. ಸೊ ಈ ತರ 3 ಡೈಮೆನ್ಷನ್ಸ್ ಆಗಿರುವಂತ ವಿಕರ್ ಬ್ಯಾಸ್ಕೆಟ್ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಒಂಥರ ಟ್ಯಾಂಡಮ್ ತರ ಬಂತಿದೆ. ಟ್ಯಾಂಡಮ್ ತರ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಓಕೆ. ಇಲ್ಲಿ ಒಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಎನಿಥಿಂಗ್ ಈಸಿಲಿ ನಿಮಗೆ ತಗೊಂಡು ಇಲ್ಲಿ ಆಕ್ಸೆಸ್ ಮಾಡಬೇಕು ಬೇಕು ಅಂದಾಗ ಇಲ್ಲಿ ನಾವು ಪ್ಲೇಸ್ ಮಾಡ್ಕೊಬಹುದು ಸರ್. ಎಸ್ ಸರ್. ಎಸ್ ಸರ್. ಓಕೆ. ಈ ಕಡೆ ಬಂದ್ಬಿಡೋಣ. ಎಸ್ ಸರ್. ಸರ್ ಇದು ಅಕ್ರಿಲಿಕ್ ಕಿಚನ್? ಟೋಟಲ್ ಅಕ್ರಿಲಿಕ್ ಕಿಚನ್ ಸರ್. ಫುಲ್ ಅಕ್ರಿಲಿಕ್ ಕಿಚನ್. ಬಟ್ ಅಗೇನ್ ಈ ಒಂದು ಅಕ್ರಿಲಿಕ್ ಕಿಚನ್ ಅಲ್ಲಿ ನಾವು ಕಲರ್ ಬೇರೆ ತರ ಹೋಗಿದ್ದೀವಿ ಸರ್. ನೀವು ನೋಡಬಹುದು ಬಾಟಮ್ಸ್ ಅಲ್ಲಿ ಏನು ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಪರ್ಪಲ್ ಬರುತ್ತೆ. ಒಂಥರ ಮೆಜೆಂಟಾ ಕಲರ್ ಹೋಗಿದ್ದೀವಿ. ಮೆಜೆಂಟಾ, ಕರೆಕ್ಟ್. ಎಸ್, ಆ ಒಂದು ಇದರಲ್ಲಿ ಹೋಗಿದ್ದೀವಿ ಸರ್. ಸೊ ಅಕ್ರಿಲಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ನಿಮಗೆ ಗ್ಲಾಸ್ ಫಿಲ್ಲಿಂಗ್ ಕೊಡುತ್ತೆ ಸರ್. ಹೌದು. 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 ಸೊ ಫಸ್ಟ್ ಏನು ತೊಗೊಂಡು ಸರ್ ಸಿಂಕ್ ಬರ್ತಾ ಇತ್ತು. ಆ ಸಿಂಕ್ ಕಡೆ ಸಿಂಕ್ ಯೂನಿಟ್ಸ್ ಅದಕ್ಕಾಗಿ SS ವೆಂಟ್ ಕೊಟ್ಟಿವಿ ಸರ್. ಆ್ಯಂಡ್ ದೆನ್ ಬಂದಾಗ ಇಲ್ಲಿ 3 ಟ್ಯಾಂಡಮ್ಸ್ ಕೊಡ್ತೀವಿ. ಸೊ ಆಸ್ ಯೂಶುವಲ್ ಹಾಪ್ ಕೆಡೆ ಬರುತ್ತೆ ಇದು. ಸೊ ಬಂದಾಗ PVC ಕಟ್ಲರಿ ಜೊತೆಗೆ ಬರುತ್ತೆ ಸರ್. ಸೊ ದಟ್ ನೀವು ಯಾವುದೇ ಟೈಮಲ್ಲಿ ತೆಗೆದು ಫುಲ್ ವಾಶ್ ಮಾಡಿ ಮತ್ತೆ ಹಾಕ್ಬೋದು. ಟೋಟಲಿ ವಾಟರ್ ಪ್ರೂಫ್ ಮೆಟೀರಿಯಲ್ಸ್. ಅಂಡ್ ಇಲ್ಲಿ ಬಂದಾಗ ಸರ್ ಈ ಥರ ನೀವು ಕಪ್ ಆ್ಯಂಡ್ ಸಾಸರ್ ಬರುತ್ತೆ. ಟೋಟಲ್ ಟಂಬ್ಲರ್ಸು, ಕಪ್ಸು, ಸಾಸರ್ ಎಲ್ಲ ಅಲ್ಲಿ ಪ್ಲೇಸ್ ಮಾಡ್ಬೋದು. ಲಾಸ್ಟ್ ಒನ್ ಬಂದಾಗ ಈ ಥರ ಕೊಡ್ತೀವಿ ಸರ್. ಹಾಗೆ ಇಲ್ಲಿ ತಾಲಿಯಾರು ಪ್ಲೇಸ್ ಮಾಡ್ಬೋದು. ಆ ಥರ ನೀವು ಈ ಥರ ಆರ್ಗನೈಸ್ ಮಾಡ್ಕೊ. ಸೊ ಆರ್ಗನೈಸ್ ಮಾಡೋಕೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಓಕೆ. ಆ್ಯಂಡ್ ದೆನ್ ಗಿವನ್ ದಟ್ ಇಲ್ಲಿಗೆ ಇದು ಕೊಡಿ ಸರ್. ಆಯಿಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಸೊ ಆಯಿಲ್ ಬಾಟಲ್ಸು, ಸಾಸ್ ಬಾಟಲ್ಸು, ವಿನಿಗರ್ಸು ಪ್ರತಿಯೊಂದು ನೀವು ಇಲ್ಲಿ ಪ್ಲೇಸ್ ಮಾಡ್ಬೋದು. ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ನಿಮಗೆ ಸಾಫ್ಟ್ ಕ್ಲೋಸೇ ಬರುತ್ತೆ. ಎವ್ರಿಥಿಂಗ್ ಸರ್. ಅಂಡ್ ಇಲ್ಲಿ ಬಂದು ಒಂದು ಕಾರ್ನರ್ ಕೊಟ್ಟಿದೆ, ಬ್ಲೈಂಡ್ ಕಾರ್ನರ್. ಸೊ ಏನಾದ್ರು ದೊಡ್ಡ ದೊಡ್ಡ ಇತ್ತು ನೀವು ಅಪ್ರೂಪ್ರ ಯೂಸ್ ಮಾಡ್ತೀರ ಅದನ್ನ ನೀವು ಇಲ್ಲಿ ಪ್ಲೇನ್ ಮಾಡ್ಕೊಬಹುದು. ಎಲ್ಲ ಗೋಲೋ ಪ್ರೊಫೈಲ್ ಅಲ್ವಾ? ಟೋಟಲಿ ಗೋಲೋ ಪ್ರೊಫೈಲ್ ಸರ್. ಹಾಗೆ ಅದು ಬ್ಲಾಕ್ ಹೋಗಿದ್ದೀವಿ ಕೌಂಟರ್ ಟಾಪ್ ಮ್ಯಾಚ್ ಮಾಡ್ಕೊಳ್ಳೋಕೋಸ್ಕರ. ಅಂಡ್ ಇಲ್ಲಿಗೆ 2 ಟ್ಯಾಂಡಮ್ ಹೋಗಿದ್ದೀವಿ ಸರ್. ಸೊ ಎನಿ ಹೆವಿ ಐಟಮ್ಸ್ ನೀವು ಪ್ಲಾನ್ ಮಾಡ್ತೀರಾ ಅಂದ್ರೆ ನೀವು ಇಲ್ಲಿ ಪ್ಲಾನ್ ಮಾಡಬಹುದು. ಓಕೆ. ಓಕೆ. ಸೊ ದಟ್ ಫುಲ್ ಆಗಿ ವೆಯ್ಟ್ ತಗೊಳ್ಳೋದು ಒಂದು ಟ್ಯಾಂಡಮ್ ಬಾಕ್ಸ್ ನಿಮ್ಗೆ ಈಸಿಲಿ 35 to 40 kg ತಗೊಳ್ಳಿ ಸರ್. ಇದು 40 kg ತಗೊಳ್ಳುತ್ತೆ. 40 kg ತಗೊಳ್ಳುತ್ತೆ ಸರ್ ಇಲ್ಲಿ. ಅಂಡ್ ಅಗೇನ್ ಇಲ್ಲಿಗೆ ಬಂದಾಗ ಸರ್ 2 ಶಟರ್ ಕೊಟ್ಟಿದ್ದೀವಿ. ಸೊ ಸಿಂಗಲ್ ಶಟರ್ ಇದ್ರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ವೈ ಬಿಕಾಸ್ ಇದ್ರಲ್ಲಿ ನಮಗೆ ಮೇನ್ ಆಗಿ ಸಿಲಿಂಡರ್ ಯೂಸ್ ಮಾಡಬಹುದು ಅಥವಾ ಈ ತರ ನಾವು ಶೆಲ್ಫ್ ನ ತೆಗೆದು ಯೂಸ್ ಮಾಡಬಹುದು ಸರ್. ಓಕೆ. ಇದು ಮಲ್ಟಿಪರ್ಪಸ್. ಅಗೇನ್ ಇಲ್ಲಿಗೆ ಬಂದಾಗ ಸರ್ ಟೋಟಲಿ ಬ್ಲೈಂಡ್ ಕಾರ್ನರ್ ಮತ್ತೆ. ಸೊ 2 ಕಡೆ ಬ್ಲೈಂಡ್ ಕಾರ್ನರ್ ಕೊಟ್ಟು ನೀವು ಏನೇ ಹೆವಿ ಐಟಮ್ಸ್ ನ ಪ್ಲಾನ್ ಮಾಡಕ್ಕೆ ಕೊಟ್ಟಿದ್ದೀವಿ ಸರ್. ಅಲ್ಲಿ ಪ್ಲಾನ್ ಮಾಡಬಹುದು. ಅಂಡ್ ಅಗೇನ್ ಟಾಪ್ ಬಂದಾಗ ಇಲ್ಲಿ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ ಸರ್. ಸೊ ಗ್ರೇ ಕಲರ್ ರೋಲಿಂಗ್ ಶಟರ್ ಹೋಗಿದ್ದೀವಿ.
ಅಲ್ಯೂಮಿನಿಯಂ ರೋಲಿಂಗ್ ಶಟರ್. ಅಲ್ಯೂಮಿನಿಯಂ ರೋಲಿಂಗ್ ಶಟರ್ ಸರ್ ಇದು. ಸೊ ಗ್ಲಾಸು ಕೂಡ ಸಿಗುತ್ತಾ ಸರ್? ಹೌದು ಸರ್, ಗ್ಲಾಸಲ್ಲೂ ಸಿಗುತ್ತೆ ಸರ್. ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ, ಅದಕ್ಕೆ ಹೋಗ್ಬೋದು ಸರ್. ಸೊ ಮೇನ್ ಆಗಿದ್ದು ನೀವು ಮಿಕ್ಸರ್ ಗ್ರೈಂಡರ್ಸ್ ಎಲ್ಲ ಪ್ಲಾನ್ ಮಾಡಿ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿರುತ್ತೆ. ಸೊ ಅದೇ ಥರ ಇಲ್ಲಿ ಮಿಕ್ಸರ್ ಪ್ಲಾನ್ ಮಾಡಿದ್ದಾರೆ. ಸೊ ನಿಮ್ಗೆ ಇನ್ಸೈಡಲ್ಲೇ ಪ್ರತಿಯೊಂದು ಇದನ್ನು ಕೊಟ್ಬಿಡ್ತೀವಿ ಸರ್, ಎಲೆಕ್ಟ್ರಿಕಲ್ ಇನ್ಪುಟ್. ಸೊ ಸ್ವಿಚ್ ಬೋರ್ಡ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಮತ್ತೆ ವೈರ್ ಏನು ಆಚೆ ಕಾಣಲ್ಲ ನಿಮಗೆ, ಕರೆಕ್ಟಾಗಿ ಬರುತ್ತೆ. ಹಾಗೆ ಟಾಪ್ ಬಂದಾಗ ಸರ್ 2 ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾವು ಮತ್ತೆ ಆರ್ಗನೈಸ್ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ. ಅಲ್ಲಿ ಟೋಟಲ್ ಕನ್ಸೀಲ್ಡ್ ಇರುತ್ತೆ ಸರ್, ಮಿಕ್ಸರ್ ಗ್ರೈಂಡರ್ ಪ್ರತಿಯೊಂದು ನಿಮ್ಗೆ ಏನು ಆಚೆ ಕಾಣಬಾರ್ದು ಅಂತ ಇರುತ್ತೋ ಅಲ್ಲ ಪ್ಲಾನ್ ಅಪ್ ಮಾಡ್ಕೊಬೋದು. ಓಕೆ. ಆ್ಯಂಡ್ ಹಾಗೆ ಇಲ್ಲಿ ಬಂದಾಗ ಸರ್ ಇಲ್ಲಿ ಟಾಯ್ಲೆಟ್ ಫುಲ್ ತೊಗೊಂಡ್ವಿ, ಟೋಟಲ್ ಟಾಯ್ಲೆಟು ಅದ್ರಲ್ಲಿ ಹಾಗೆ ಡಿವೈಡ್ ಮಾಡ್ಕೊಂಡಿವಿ ಸರ್. ಇಲ್ಲಿಗೆ ಏನು ಮಾಡಿ ಕ್ರಾಕರಿ ಸಪ್ರೇಟ್ ಜಾಗ ಇರಲಿಲ್ಲ, ಸೊ ಅದಕ್ಕೆ ಇದನ್ನ ನಾವು ಕ್ರಾಕರಿದಲ್ಲಿ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಹಾಗೆ ಇನ್ಸೈಡ್ ನೋಡಿದಾಗ ನೀವು ಬ್ರೌನ್ ಲ್ಯಾಮಿನೇಟ್, ಕಲರ್ ಲ್ಯಾಮಿನೇಟ್ ಬಂದಿರುತ್ತೆ, ಪ್ರೊಫೈಲ್ ಇಟ್ ಕೊಟ್ಟಿರ್ತೀವಿ. ಇಂದೆರಡು ನಿಮ್ಗೆ ಗ್ಲಾಸ್ ಶೆಲ್ಫ್ ಸರ್. ಸೊ ಟೋಟಲಿ ಒಂದು ಕ್ರಾಕರಿ ಥರ ನೀವು ಪ್ಲಾನ್ ಅಪ್ ಮಾಡ್ಕೊಬೋದು. ಇದು ಬೇಕಾ ನಾವು ಸ್ಮೋಕ್ ಗ್ಲಾಸ್ ಕೂಡ ಹಾಕ್ಬೋದಲ್ಲ? ಹಾಕ್ಬೋದು ಸರ್, ಸ್ಮೋಕ್ ಗ್ಲಾಸು, ಟಿಂಟೆಡ್ ಗ್ಲಾಸಸ್ಸು, ಎನಿಥಿಂಗ್ ಕ್ಯಾನ್ ಬಿ ಪ್ಲಾನ್ ಆನ್ ದಿಸ್ ಮಾಡ್ಕೋಬಹುದು. ಓಕೆ. ಆ್ಯಂಡ್ ಇಲ್ಲಿಗೆ ಮೈಕ್ರೋ ಸ್ಪೇಸ್ ಬಿಟ್ಟಿದೆ ಸರ್. ಮೈಕ್ರೋ ಸ್ಪೇಸ್ ಅಂದರೆ ಮತ್ತೆ ಕೆಳಗಡೆ ಬಂದ ನಿಮ್ಗೆ ಒಂದು ಶಟರ್ ಸರ್. ಓಕೆ. ಸೊ ನಿಮಗೆ ಇಲ್ಲಿ ಯಾವ ಥರ ಪ್ಲಾನ್ ಮಾಡಿದ್ದೀವಿ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೋರೇಜ್ ಮಾತ್ರ ನಿಮ್ಗೆ ಎಲ್ಲೂ ಇದಾಗಿಲ್ಲ ಸರ್. ಎವ್ರಿಥಿಂಗ್ ಇಸ್ ಟೋಟಲಿ ಪ್ಲಾನ್. ಇಲ್ಲಿ ಪ್ಯಾಂಟ್ರಿ ಹಾಕೊಟ್ರಾ? ಟೋಟಲ್ ಪ್ಯಾಂಟ್ರಿ ಸರ್ ಇದು ವಿತ್ ಮೆಕ್ಯಾನಿಸಮ್. ಸೊ ಈ ಥರ ನೀವು ಕ್ಲೀನಾಗಿ ಆರ್ಗನೈಸ್ ಮಾಡಿದಾಗ ನಿಮ್ಗೆ ಅಡುಗೆ ಮಾಡಬೇಕಾದ್ರೆ ಎಲ್ಲಿ ಏನು ಪಾತ್ರೆ ಇದು ಕ್ಲೀನಾಗಿ ಗೊತ್ತಾಗುತ್ತೆ, ತೊಗೊಂಡು ಅಡುಗೆ ಮಾಡೋಕ್ಕೂ ಪರ್ಫೆಕ್ಟ್ ಆಗಿರುತ್ತೆ ಸರ್. ಪರ್ಫೆಕ್ಟ್ ಸರ್ ಇದು. ಸೊ ಈ ಥರ ಒಂದು ಟಾಯ್ಲೆಟ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈ ಥರ ಒಂದು ಟಾಯ್ಲೆಟ್ ಇರಬೇಕು ಸರ್ ಮನೆ. ಎಸ್ ಸರ್, ಒಳ್ಳೆ ಇದಾಗುತ್ತೆ. ಇದು ಮೆಜೆಂಟಾ ಕಲರ್ ಸರ್? ಮೆಜೆಂಟಾ ಕಲರ್ ಸರ್. ಆ್ಯಂಡ್ ಅದ್ರ ಮೇಲೆ ಮಾಡಿದ್ದು ಸರ್ ಫಿಲ್ಲರ್ ಮಾಡಿ, ನಾವು ಜಸ್ಟ್ ಪ್ಲೇನ್ ಫಿಲ್ಲರ್ ಕೊಟ್ಟಿಲ್ಲ, ಅದ್ರ ಮೇಲೂ ನಾವು ಬಂದು ಫುಲ್ ರೋಟಿಂಗ್ ಥರ ಮಾಡಿ ಅದಕ್ಕೂ ಪೇಂಟ್ ಹಾಕಿದ್ದೀವಿ ಸರ್. ಸೊ ಗ್ರೂಸ್ ವಿತ್ ಪೇಂಟ್ ಬಂದಿದೆ ಆ್ಯಂಡ್ ದೆನ್ ಲಾಫ್ಟ್ ಶಟರ್ ಸರ್ ಅಲ್ಲಿಗೆ. ಓಕೆ. ಸೊ ಇಲ್ಲಿ ಸಜ್ಜೆ ಇರಲಿಲ್ಲ ಅಲ್ವಾ ಸರ್ ಇದು? ಇಲ್ಲಿ ಸಜ್ಜೆ ಇರಲಿಲ್ಲ ಸರ್, ಟೋಟಲಿ ಬಾಟಮ್ನ ಕ್ರಿಯೇಟ್ ಮಾಡಿದ್ವಿ ಸರ್. ಫುಲ್ ಬಾಟಮ್ ಕ್ರಿಯೇಟ್ ಮಾಡಿ ಟೋಟಲ್ ಸಿ ಶೇಪ್ನ ಪ್ಲಾನ್ ಮಾಡ್ಕೊಂಡಿವಿ ಸರ್ ಇಲ್ಲಿಗೆ. ಇಲ್ಲಿ ಈ ಸೆಕ್ಷನ್ ಇಲ್ಲಿ ನೋಡಬಹುದು ಸರ್, ನೀವು ಟೋಟಲಿ ಸ್ಪೈಸ್ ಪ್ರತಿಯೊಂದು ಇಲ್ಲಿ ಆರ್ಗನೈಸ್ ಮಾಡ್ಕೊಬೋದು ಸರ್. ಸೊ ಇದೇನು ಕೊಟ್ಟಿದ್ದೀವಿ ಇಲ್ಲಿ ನಿಮಗೆ ಡಿಸೈನ್ ಬ್ರೇಕ್ ಮಾಡ್ಕೋಸರ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀವಿ, ಅಲ್ಯೂಮಿನಿಯಂ ಪ್ರೊಫೈಲ್. ಸೊ ಇನ್ಸೈಡ್ ಫುಲ್ ಇತರ ಓಪನ್ ಇರುತ್ತೆ ಸರ್. ಅಗೇನ್ ಅದನ್ನ ನಾವು ಫಿಕ್ಸ್ ಮಾಡೋದು ವಾಲ್ ಬ್ರಾಕೆಟ್ ಹಾಕಿರ್ತೀವಿ ಅಲ್ಲಿ. ಓಕೆ ಓಕೆ. ಸೊ ಫುಲ್ ವೆಯ್ಟ್ ತಗೊಳುತ್ತೆ ಅಂತ. ಆ್ಯಂಡ್ ಅಗೇನ್ ಇಲ್ಲಿ ಸರ್ ಕೆಳಗಡೆ ಬಂದಾಗ ಫುಲ್ ಸ್ಪೈಸ್ ರೆಕಮೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಇದ್ರಲ್ಲಿ ಬೇಕಾದ್ರೆ ನಿಮ್ದು ಸಾಸಿವೆ ಆಗಿರ್ಬೋದು ಅಥವಾ ಸಕ್ಕರೆ ಏನೇ ನಿಮ್ಗೆ ಇಮಿಡಿಯೇಟ್ ಅಡುಗೆ ಮಾಡೋದಕ್ಕೆ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಬೋದು. ಓಕೆ. ಎಲ್ ಶೇಪಲ್ಲಿ ಕೊಟ್ಟಿದ್ದೀವಿ. ಎಲ್ ಶೇಪಲ್ಲಿ ಕೊಟ್ಟಿದ್ದೀವಿ ಸರ್ ಅದನ್ನ. ಆ್ಯಂಡ್ ಮತ್ತೆ ಸರ್ ಇಲ್ಲಿ ಬಂದಾಗ ಇಲ್ಲೊಂದು ಎಲ್ ಶೇಪಲ್ಲಿ ಕೊಟ್ಟಿದ್ದೀವಿ. ಓಕೆ. ನಾನು ರೆಕಮೆಂಡ್ ಮಾಡ್ತೀನಿ ವೀಕ್ಷಕರೇ, ನೀವು ಸ್ಪೈಸ್ ಆಗಿ ದೊಡ್ಡದು ಇಟ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ ಸರ್ ಇದು. ಎಕ್ಸಾಕ್ಟ್ಲಿ, ಯಾಕಂದ್ರೆ ಅಡುಗೆ ಮಾಡಿದಾಗ ತುಂಬಾನೇ ಯೂಸ್ ಆಗುತ್ತೆ. ಎಲ್ಲ ಡೋರ್ ತೆಗಿಯೋ ಬದಲು ನೋಡಿ ವೀಕ್ಷಕರೇ, ಹಿಂಗೆ ಪಟ ನಿಮ್ಗೆ ಏನು ಬೇಕು ತೆಗಿಯೋದು ಹಾಕೋದು. ಮೇಡಮ್ ಕೂಡ ಒಳ್ಳೆ ಚೆನ್ನಾಗಿರೋ ಬಾಟಲ್ಸ್ಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಯೂಸೇಜ್ ಕೂಡ ಇದೆ. ಎಕ್ಸಾಕ್ಟ್ಲಿ ಸರ್. ಓಕೆ. ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ ಸರ್ ಅಗೇನ್ 2 ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ ಸರ್. ಈಗ ಮತ್ತೆ ನಾವು ಈ ಥರ ಲಿಫ್ಟ್ಗಳನ್ನ ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ, ಅಪ್ಲಿಫ್ಟರ್ ಹಾಕಿದ್ದೀವಿ. ಎಸ್ ಸರ್, ಅಲ್ಲಿ ಹಾಕೊಂಡಿದ್ದೀವಿ. ಅಗೇನ್ ಇದೆಲ್ಲ ಎಬ್ಕೋದೇ ಬರುತ್ತೆ ಸರ್. ಸೊ ತುಂಬ ಡಲ್ಸ್ ಹೇಳಿದ್ವಿ ಹೈಡ್ರಾಲಿಕ್ ಮಾತ್ರ ಎಬ್ಕೋದು ಬರುತ್ತೆ ಅಂತ. ಸೊ ಈ ಥರ ಒಂದು ಟಾಪ್ ಲಿಫ್ಟ್ ಮಾಡ್ಬಿಟ್ಟು ಅಗೇನ್ ಇಲ್ಲಿ ನಿಮ್ಗೆ ಏನಾದ್ರು ಬೇಕಾದ ಕುಕೀಸ್ ಆಗಿರ್ಬೋದು ಅಥವಾ ನೀವು ಒಂದು ಪಪ್ಪಡ್ ಇದು ಮಾಡಬೇಕಾಗುತ್ತೆ ಅಂದರೆ ಅದನ್ನೆಲ್ಲ ಪ್ರತಿಯೊಂದು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡು ಬರುತ್ತೆ ಸರ್. ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ. ಓಕೆ, ಸೂಪರ್. ಇವಾಗ ಯಾರಾದರೂ ಲೈಕ್ ನಮ್ಮ ಹತ್ರ ಸಿವಿಲ್ ಅವರು ಇದು ಕೊಡ್ತಾ ಇಲ್ಲ, ನಮ್ಗೆ ಇದು ಕೊಡಿ ಸರ್, ಎಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ತುಂಬ ಪ್ರಾಡಕ್ಟ್ಸಲ್ಲಿ ಮಾಡಿದ್ದೀವಿ, ಇವಾಗಲೂ ಮಾಡ್ತಾನೆ ಇದ್ದೀವಿ. ಸೊ ಇನ್ ಕೇಸ್ ಅವ್ರಿಗೆ ಈ ಥರ ಸಿಂಕ್ ಹಾಕಬೇಕು ಅಥವಾ ಕೌಂಟರ್ ಟಾಪ್ ಮಾಡಬೇಕು, ಟೈಲಿಂಗ್ ಹಾಕಬೇಕು ಅಂದರೆ ಪ್ರತಿಯೊಂದು ನಮ್ಮ ಕಡೆಯಿಂದ ಅವೈಲೇಬಲ್ ಇರುತ್ತೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮಲ್ಲಿಕಾ ಮೇಡಮ್ ಮತ್ತು ಸಂತೋಷ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದಾರೆ ಇಬ್ಬರು? ಸೊ ನಾವು ಮುಂಚೆನೂ ಭೇಟಿಯಾಗಿದ್ದೀವಿ, ಮೇಡಮ್ ಸಿಕ್ಕಿರಲಿಲ್ಲ. ಓಕೆ. ಸೊ ವೀಕ್ಷಕರೇ, ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ, ಬಟ್ ಆದರೆ ಮೇಡಮ್ ಸಿಕ್ಕಿರಲಿಲ್ಲ. ಸೊ ಮೇಡಮ್ ಹತ್ರನೇ ಜಾಸ್ತಿ ಕ್ವಶನ್ ಕೇಳ್ತೀನಿ ಇವತ್ತು. ಮೇಡಮ್, ನಿಮ್ಮ ಮನೆಯ ಯೂನಿಕ್ನೆಸ್ ಮೇನ್ ಅಂತಂದರೆ ಈ ಫಾಲ್ ಸೀಲಿಂಗ್, ಓಕೆನಾ? ಇದು ತುಂಬ ಡಿಫ್ರೆಂಟ್ ಆಗಿದೆ. ಈ ಐಡಿಯಾ ಯಾರು ಕೊಟ್ಟರು ನಿಮಗೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು? ಇಲ್ಲ ಸರ್, ನಾನು ತುಂಬಾ ವಿಡಿಯೋಸಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ, ಅಂದ್ರೆ ಯಾವ ತರ ಬೇಕು, ಏನ್ ಬೇಕು, ಹೇಗ್ ಬಂದ್ರೆ ಚೆನ್ನಾಗಿ ಕಾಣುತ್ತೆ, ಇದನ್ನೆಲ್ಲ ತುಂಬಾನೇ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡೋದ್ರ ಜೊತೆಗೆ ವಿವೋ ಅವರು ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾರೆ ಸರ್. ನಾವು ತುಂಬಾ ಸರಿ ಡಿಸೈನ್ ಅನ್ನೋದು ಚೇಂಜ್ ಮಾಡಿದೀವಿ. ಸೊ ಅಷ್ಟೇ ಪೇಷನ್ಸ್ ಇಂದ ಡಿಸೈನ್ ಅನ್ನೋದನ್ನ ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಇದನ್ನ ಆಕ್ಚುಲಿ ಅವ್ರು ಇನ್ನೂ ಬೇರೆ ತರ ಎಲ್ಲ ಡಿಸೈನಿಂಗ್ ಮಾಡ್ಕೊಟ್ಟಿದ್ರು, ಮತ್ತೆ ಚೇಂಜ್ ಮಾಡಿ ಲಾಸ್ಟ್ಗೆ ಔಟ್ಪುಟ್ ಬಂದಿದೆ. ಅಂತೂ ಔಟ್ಪುಟ್ ಬಂತು. ಔಟ್ಪುಟ್ ಅಂತ ನೀವು ಅನ್ಕೊಂಡಿದ್ದಂತ ಔಟ್ಪುಟ್ ಬಂತಾ ಫೈನಲಿ? ಫೈನಲಿ ನಾನು ಹೇಗೆ ಅನ್ಕೊಂಡಿದ್ದು ಅದೇ ಔಟ್ಪುಟ್ ಬಂದಿದೆ. ಓಕೆ. ಇನ್ನೊಂದು ಮೇನ್ ಕ್ವಶನ್ ಅಂತಂದ್ರೆ, ಈ ಒಂದು ಮನೆ ಕಟ್ಟೋದ್ರೊಳಗಡೆನೆ ಒಂದು ಓನರ್ ಅನ್ನೋರು ಫುಲ್ ಜೇಬೆಲ್ಲ ಖಾಲಿ ಆಗಿರುತ್ತೆ, ಕರೆಕ್ಟ್ ಆಯ್ತು? ಸೊ ಸಾರಿ ಕೇಳಬೇಕು, ಹೌದಾ ಸರ್? ಇದು ಬಜೆಟ್ ಎಲ್ಲ ಖಾಲಿ ಆಗಿರುತ್ತೆ. ಸೊ ಇಂಟೀರಿಯರ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಲಾಸ್ಟಲ್ಲಿ ಉಳಿದಿರೋ ಬಜೆಟಲ್ಲಿ ಆಗ್ಲಪ್ಪ ಅನ್ನೋದೊಂದು ಯೋಚನೆ ಇರುತ್ತೆ ಅಲ್ವಾ? ಸೊ ನಿಮಗೂ ಕೂಡ ಈ ಸಿಚುವೇಶನ್ ಬಂತ? ಆ್ಯಂಡ್ ಇದರಲ್ಲಿ ನಿಮಗೆ ವಿವಾದವರು ನೀವು ಕೊಟ್ಟಿರೋ ಬಜೆಟಲ್ಲಿ ಮಾಡ್ಕೊಡ್ತೀವಿ ಅನ್ನೋ ಪ್ರಾಮಿಸ್ ಕೊಟ್ರಾ ನಿಮಗೆ? ಹೌದು ಸರ್. ನಾವು ತುಂಬ ಕಡೆ ನೋಡಿ ಕಡಿಮೆ ಬಜೆಟ್ ಇದೆ, ಏನು ಮಾಡೋದು ಅಂತೆಲ್ಲ ಥಿಂಕ್ ಮಾಡಿ ಅವರು ನಮಗೆ ಕೊಡ್ತಾರೆ ಸರ್. ಓಕೆ ಮ್ಯಾಮ್, ನೀವು ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ, ಮಾಡಿ ಓಕೆ ಅಂತ ಇನ್ಪುಟ್ಸು ಚೆನ್ನಾಗಿ ಕೊಡ್ತಾರೆ, ಹೆಲ್ಪು ಚೆನ್ನಾಗಿ ಮಾಡ್ತಾರೆ. ನಾನು ಆ್ಯಕ್ಚುಲಿ ಕ್ಯಾರಿಂಗಲ್ಲಿದ್ದೆ ಸರ್ ಈ ಮಗುಗೆ. ಅವರೇ ಫೋಟೋಸ್ ಎಲ್ಲ ಕಳಿಸೋದಾಗ್ಲಿ, ವಿಡಿಯೋ ಕಾಲ್ ಮಾಡೋದಾಗ್ಲಿ, ಡಿಸೈನಿಂಗ್ ಎಲ್ಲ ತೋರಿಸೋದಾಗ್ಲಿ ಚೆನ್ನಾಗಿ ಎಲ್ಲ ಕೋಆಪರೇಟ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಮ್ಯಾಟ್ರ್ ಆ್ಯಕ್ಚುಲಿ, ಯಾಕಂದ್ರೆ ನೀವು ಕ್ಯಾರಿಂಗ್ ಇರೋದ್ರಿಂದ ನೀವು ಓಡಾಡೋದು ಕಷ್ಟ, ಓಡಾಡಕ್ಕೆ ಆಗೋದೇ ಇಲ್ಲ. ನನಗೆ ಟೈಮಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸರ್. ಓಕೆ.
ಸೊ ಎಲ್ಲ ಆನ್ಲೈನಲ್ಲೇ ಮುಗೀತು ಹಾಗಾದ್ರೆ. ಒಂದ್ಸರಿ ಏನೋ ಹೋಗಿದ್ದೆ ಅಷ್ಟೇ ಸರ್, ಒಂದೇ ಸರಿ ಹೋಗಿದ್ದು. ಇನ್ನು ಉಳಿದಿದ್ದೆಲ್ಲ ಜಸ್ಟ್ ವಿಡಿಯೋ ಕಾಲ್, ಮೆಸೇಜ್ ಕಾಲ್ ಇದ್ರಲ್ಲೇ ಮುಗೀತು ನಮ್ದು ಡಿಸೈನಿಂಗ್ ಎಲ್ಲ. ಓಕೆ, ಇನ್ನೊಂದು ಕ್ವಶನ್ ಕೇಳ, ಯಾಕೆ ವಿವೋದವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ವಿವೋ ಅವರು ಸರ್ ಇನ್ಪುಟ್ಸ್ ಅನ್ನ ಚೆನ್ನಾಗಿ ಕೊಡ್ತಾರೆ ಸರ್, ತುಂಬಾ ಪೇಷನ್ಸ್ ಇಂದ ಕಾಮ್ ಆಗಿ ಎಲ್ಲಾನು ಮಾಡ್ಕೊಡ್ತಾರೆ. ಸೊ ಇನ್ನೇನ್ ಬೇಕು ಸರ್ ನಮ್ಗೆ, ಅದೇ ಅಲ್ವಾ? ಇವ್ರ ಜೊತೆ ಬೇರೆಯವ್ರನ್ನ ಕಂಪೇರ್ ಮಾಡಿ ನೋಡಿದ್ರಾ ನೀವು? ಕಂಪೇರ್ ಮಾಡಿ ನೋಡಿದೀವಿ, ಬೆಸ್ಟ್ ಅಂದಿದ್ದಕ್ಕೆ ನಾವ್ ಇಲ್ಲಿ ಹೋಗಿದ್ದು. ಕಂಪೇರ್ ಮಾಡಿ ಬೆಸ್ಟ್ ಇದೆ ಅಂತ ಅನ್ಸಿ ಇಲ್ಲೇ ಹೋಗಿದ್ದು. ಓಕೆ, ವಾಟ್ ಅಬೌಟ್ ದ ಡಿಸೈನರ್ಗಳು? ಚೆನ್ನಾಗಿದ್ದಾರೆ ಡಿಸೈನರ್? ಹೌದು ಸರ್, ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ಮತ್ತೆ ನಾವು ಪದೇ ಪದೇ ಕೇಳ್ತೀವಿ ಅಂತ ಇರಿಟೇಟ್ ಮಾಡ್ಕೊಳ್ಳೋದಾಗ್ಲಿ ಆ ಥರ ಎಲ್ಲ ಏನೂ ಇಲ್ಲ ಸರ್. ಪದೇ ಪದೇ ನಾವ್ ಎಷ್ಟೇ ಡಿಸೈನ್ ಚೇಂಜ್ ಮಾಡಿದ್ರು ಅಷ್ಟೇ ಕಾಮ ಕಂಪೋಸ್ಡ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಪ್ರತಿಯೊಂದನ್ನು ನೀಟಾಗಿ ಮಾಡ್ಕೊಡ್ತಾರೆ. ತೊಂದರೆ ಇಲ್ಲ ಮಾಡ್ಕೊಡ್ತಾರೆ ಸರ್. ಆಮೇಲೆ ಈ ಸೈಟಲ್ಲಿ ನೀವು ಹೇಳಿ, ಸೈಟಲ್ಲಿ ವರ್ಕ್ ಮಾಡುವಂಥ ಕಾರ್ಪೆಂಟರ್ಗಳಿರ್ಬೋದು, ಅವ್ರ ಹುಡುಗರು ಇರ್ಬೋದು, ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರೆ ಸರ್? ತೊಂದರೆ ಏನು ಕೊಟ್ಟಿಲ್ವಾ? ನಿಮಗೇನು ತೊಂದರೆ ಇಲ್ಲ? ಕ್ಲೀನಿಂಗ್ ಇರ್ಬೋದು, ಮಟೀರಿಯಲ್ ಶಿಫ್ಟಿಂಗು, ಎವ್ರಿಥಿಂಗು ಹಾಂ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಓಕೆ, ತೊಂದರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ ಮೇಡಮ್? ಫೈನಲ್ ಆಗಿ ನಾನು ಕೇಳುವಂಥದ್ದು, ಏನು ಅನ್ಕೊಂಡಿದ್ರಿ ಇವತ್ತೇನು ನಿಮ್ಮ ಮನೆಗೆ, ಕನಸಿನ ಮನೆಗೆ ಅದಕ್ಕೆ ತಕ್ಕಾದಂಥ ಇಂಟೀರಿಯರ್ ಬಂದಿದೆಯಾ? ಹೌದು ಸರ್, ನಾನು ಏನು ಅನ್ಕೊಂಡಿದ್ನೋ ಸೇಮ್ ಹಂಗೆ ಬಂದಿದೆ. ತುಂಬಾ ಹ್ಯಾಪಿ ಸರ್. ಹ್ಯಾಪಿ ಅಂತೀರಾ? ಒಂದು ತಮ್ಸ್ ಕೊಡ್ಬೋದು ವಿವೋದವ್ರಿಗೆ? ಓಕೆ ಸರ್, ವಿವೋದವ್ರ ಕೆಲಸ ಕೊಡ್ಬೋದಾ ಸರ್? ಆರಾಮಾಗಿ ಕೊಡ್ಬೋದು. ನೀವು ರೆಫರ್ ಮಾಡಿದೀವಿ ಸರ್, ಆಲ್ರೆಡಿ ರೆಫರ್ ಮಾಡಿದೀವಿ ಹೋಗಿ. ಅಂದ್ರೆ ಡಿಸೈನ್ ಔಟ್ಪುಟ್ ಚೆನ್ನಾಗಿ ಬರ್ತಿದೆ ಅಂದಾಗ ಯಾಕೆ ಸರ್ ರೆಫರ್ ಮಾಡಬೇಡ, ಕೊಡ್ಬೋದು ಅಂತ ಹೇಳ್ತೀರಾ? ಆಮೇಲೆ ಮನೆ ಬಂದು ಓಪನಿಂಗ್ ಮಾಡಿದಾಗ, ಯಾವಾಗ ಓಪನಿಂಗ್ ಮಾಡಿದ್ರಿ ಮನೆ? ಆ್ಯಕ್ಚುಲಿ ಏಪ್ರಿಲ್ 20th. ಏಪ್ರಿಲ್ 20th. ಇವರು ನಿಮ್ಮ ರಿಲೇಟಿವ್ಸ್ ಎಲ್ಲ ಏನಂದ್ರು? ಹೌದು ಸರ್, ಅವರೇ ಬಂದು ವಾವ್ ಅನ್ನೋ ಫೀಲಿಂಗ್ ಎಲ್ಲರೂ ಕೊಟ್ಟೋಗಿದ್ದಾರೆ. ಓಕೆ, ಸೊ ಏನು ಜಾತ್ರೆ ತರ ಏನೂ ಮಾಡಿಲ್ಲ, ನೀಟಾಗಿ ಕಾಣ್ತಿದೆ, ಎಲಿಗೆಂಟ್ ಆಗಿ ಕಾಣಿಸ್ತಿದೆ. ಸೊ ಎಲ್ಲರೂ ಅದನ್ನೇ ಸರ್. ಓಕೆ ಅಂತಂದ್ರು. ಜಾಸ್ತಿ ಜನ ಇದಕ್ಕೆ ಕಾಂಪ್ಲಿಮೆಂಟ್ ಹೌದು ಮಾಡಿರ್ಬೇಕು, ಹೌದು, ರೂಫಿಂಗಿಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಓಕೆ, ಸೊ ಫೈನಲ್ ಆಗಿ ಒಂದೇ ವಿಚಾರ, ವಿವಾದವರು ಚೆನ್ನಾಗಿ ಅಫೋರ್ಡೆಬಲ್ ಆಗಿದ್ದಾರಾ? ದೇರ್ ಕ್ವಾಲಿಟಿ ಚೆನ್ನಾಗಿದೆಯಾ? ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರ್ತಿದೆ ಸರ್. ಸೊ ಕೊಡ್ಬೋದಾ? ವರ್ಕ್ ಕೊಡ್ಬೋದಾ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ವಿವಾದವ್ರ ಬಗ್ಗೆ ಒಂದು ಒಳ್ಳೆ ಜೆನ್ಯೂನ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು ವೆರಿ ಮಚ್. ಯಾವ ರೂಮು ಸರ್? ಇದೊಂದು ರೂಮ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಕಿಡ್ಸ್ ಬೆಡ್ರೂಮ್ ಥರ ತೊಗೊಬೋದು ಸರ್ ನಾವಿಲ್ಲಿ. ಸೊ ಇಲ್ಲೂ ನಾವು ಫಾಲ್ ಸೀಲಿಂಗ್ಸು ಪ್ಲಸ್ ವಾರ್ಡ್ರೋಬ್ ಆ್ಯಂಡ್ ದೆನ್ ಸ್ಟಡಿ ಆ ಥರ ಹೋಗಿದ್ದೀವಿ ಸರ್. ಸೊ ಫಾಲ್ ಸೀಲಿಂಗ್ ಹಾಗೆ ನೀವು ನೋಡ್ಬೋದು ಸರ್, ಇಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟಿಗೆ ಹೋಗಿದ್ದೀವಿ. ಸೊ ಇಲ್ಲಿ ಯಾವುದೂ ನಾವು ಪೆರಿಫರಲ್ಲು ಹೈಲೈಟ್ ಅಂತ ಡಿವೈಡ್ ಮಾಡೋಕೆ ಹೋಗಿಲ್ಲ ಸರ್. ಕ್ಲಬ್ಬಿಂಗ್ ಬೋದಿ ಪೆರಿಫರಲ್ ಹೈ ಮತ್ತು ಇದು ಡಿಸೈನ್ ತೊಗೊಂಡಾಗ ಯಾವ ಥರ ಬರುತ್ತೆ ಅಂತ ಒಂದು ಯೋಚನೆ ಮಾಡಿ ಈ ಥರ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿವಿ ಸರ್. ಸೊ ಟೋಟಲಿ ಡಿಫ್ರೆಂಟ್ ಬಟ್ ಫಂಕಿ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಬಂದಾಗ ಸರ್ ಫುಲ್ ವಾರ್ಡ್ರೋಬ್ಸು ಇದು ನೋಡ್ಬೋದು ಸರ್. ಇಲ್ಲಿ ನಾವು ಅಗೇನ್ ಬ್ರೌನ್ ವೈಟ್ ಎರಡಕ್ಕೆ ಹೋಗಿದ್ದೀವಿ. ಗಿವನ್ ದಟ್ ಇದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಏನು ಮಾಡಿದ್ವಿ, ಎಲ್ಲೆಲ್ಲಿ ಇದು ಲ್ಯಾಮಿನೇಟ್ ಪ್ಯಾಚ್ ವರ್ಕ್ ಬರ್ತಿದ್ದೋ ಅಲ್ಲಿಗೆ ನಾವು ಇದು ಗೋಲ್ಡನ್ ಟೀ ಸ್ಟ್ರಿಪ್ ಕೊಟ್ಟಿವಿ ಸರ್. ಸೊ ಎರಡು ಫುಲ್ ಸಿಮಿಟ್ರಿಕ್ ರನ್ ಮಾಡಿದ್ದೀವಿ. ಅಂಡ್ ಇನ್ನೊಂದು ಹೈಲೈಟ್ ಅಂದರೆ ಸರ್ ಇದ್ರ ಕೊಟ್ಟಿರುವಂಥ ನಾವಿಲ್ಲಿ ಹ್ಯಾಂಡಲ್ ಸರ್. ಸೊ ಟೋಟಲಿ ಫ್ರಮ್ ದಿ ಬಾಟಮ್ ಟಿಲ್ ದ ಟಾಪ್ ಟೋಟಲ್ ಆಗಿ ಈ ಥರ ಒಂದು ಗೋಲ ಪ್ರೊಫೈಲ್ ರನ್ ಮಾಡಿದ್ದೀವಿ. ಇದು ಒಂದು ರೋಸ್ ಗೋಲ್ಡ್ ಫಿನಿಶ್ ಹೋಗಿದೆ ಸರ್. ರೋಸ್ ಗೋಲ್ಡ್ ಆ್ಯಂಡ್ ಗೋಲ್ಡ್ ಈ ಥರ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಇನ್ನರ್ ಕಾರ್ಕಾಸ್ ನೋಡ್ಬೋದು ಸರ್ ನೀವು. ಸೊ ಆಸ್ ಯೂಶುವಲ್ ಏನು ಥರ ಪ್ಲಾನ್ ಮಾಡಿದ್ದೀವಿ ಅಂದರೆ ನಾವಿಲ್ಲಿ ಜಸ್ಟ್ 2 ಡ್ರಾವರ್ಸು ಮೇಡೆ ಬಂದು ಹ್ಯಾಂಗರ್ ಸ್ಪೇಸ್ ಚಿಕ್ಕದಾಗಿ ಕೊಟ್ಟಿದ್ದೀವಿ. ಪ್ಲಸ್ ನಂಬರ್ ಆಫ್ ಸ್ಟೋರೇಜ್ಗೋಸ್ಕರ ನಾವು ಜಾಸ್ತಿ ಪ್ಲಾನ್ ಇಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ನಾವು ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್, ಟೋಟಲಿ ಫ್ಯಾಬ್ರಿಕ್ ಸರ್. ಇಂಟರ್ನಲ್ ಫುಲ್ ನಾವು ಫ್ಯಾಬ್ರಿಕಲ್ಲೇ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ದಿಸ್ ಹ್ಯಾಂಡಲ್ ಈಸ್ ಯೂನಿಕ್ ಸರ್, ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿ ವೀಕ್ಷಕರೇ, ಈ ಥರ ಹ್ಯಾಂಡಲ್ ಹಾಕೋಬೋದು ನೀವು. ಯೂಶಲಿ ಲ್ಯಾಕರ್ಡ್ ಗ್ಲಾಸ್ಗೆ ಈ ಥರ ಹಾಕ್ತಾರೆ, ತುಂಬ ಜನ ಆಪ್ಟೌಟ್ ಮಾಡ್ತಾರೆ. ಬಟ್ ನೀವು ಕೂಡ ಈ ಥರ ಇದನ್ನು ಆಪ್ಟೌಟ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಓಕೆ, ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದು ಸರ್ ಲಾಫ್ಟ್ ಟೋಟಲ್ ರನ್ ಮಾಡ್ಕೊಂಡಿವಿ ಸರ್. ಎಂಡ್ ಟು ಎಂಡ್ ಲಾಫ್ಟ್ಗೆ ಹೋಗಿದ್ದೀವಿ. ಫಿಲ್ಲರ್ಸ್ ಎಲ್ಲ ಪ್ರತಿಯೊಂದು ಏನು ಬರೋ ಅದಕ್ಕೆ ಬ್ರೌನ್ ಹೋಗಿದ್ದೀವಿ ಸರ್. ಅದಕ್ಕೆ ಬ್ರೌನ್ ಹೋಗಿ ಇದೆಲ್ಲ ನಾವು ಟೋಟಲ್ ಆಗಿ ಸಾಲಿಡ್ ಕಲರ್ನ ರನ್ ಮಾಡ್ಕೊಂಡಿದ್ದೀವಿ. ಸೊ ಸಾಲಿಡ್ ಕಲರ್ ಪ್ಲಸ್ ಈ ಥರ ಟೆಕ್ಸ್ಚರ್ ಲ್ಯಾಮಿನೇಟ್ ಸರ್. ಆಟೋ ಲೈಟ್ ಕೂಡ ಕೊಟ್ಟಿದ್ದೀರಾ? ಸೆನ್ಸರ್ ಲೈಟ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಸೊ ದಟ್ ಅಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ, ಆ ಸೆನ್ಸರ್ ಅಲ್ಲಿ ವರ್ಕ್ ಆಗುತ್ತೆ. ಈ ಥರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಾವು ಇದನ್ನು ರನ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಒಂದು ಡ್ರಾವರ್ಗೆ ಒಂದು ಲಾಕ್ ಸರ್ ಬೈ ಡಿಫಾಲ್ಟ್ ಏನಾಗುತ್ತೆ, 2 ಡ್ರಾವರ್ ಇದ್ರು ಒಂದು ಡ್ರಾವರ್ ನಾವು ಲಾಕ್ ಕೊಟ್ಟೆ ಕೊಡ್ತೀವಿ ಸರ್. ಬೆಸ್ಟ್ ಸರ್ ಇದು. ಆಮೇಲೆ ಕಾಟನ್ ರೆಡಿ ಮಾಡಿದ್ದೀರಾ? ಸರ್ ಫುಲ್ ಕಾಟ್ ಮೇಲೆ ಮಾಡಿ ಸರ್. ಟೋಟಲ್ ಕಾಟು ಹಿಂಬಾಗ ಹೆಡ್ ಬೋರ್ಡ್ ಕೊಟ್ಟಿವಿ ಸರ್. ಹೆಡ್ ಬೋರ್ಡ್ ಇಲ್ಲಿ ಯಾವ ಥರ ಪ್ಲಾನ್ ಮಾಡಿದ್ದೀವಿ ಅಂದರೆ ಜಸ್ಟ್ ಇಲ್ಲಿಂದ ಬಾಟಮ್ ಇಂದ ನಮ್ಮದು 1.5 feet ಬರಂಗೆ ಸರ್. ಸೊ ಅಷ್ಟೇ ಕೊಟ್ಟಿದ್ದೆ. ಬಟ್ ಈ ಲಾಸ್ಟ್ ಲೆಂತ್ ಏನು ಮಾಡ್ಕೊಂಡಿದ್ದೀವಿ ಫ್ರಮ್ ದ ಫ್ಲೋರೇ ಕೊಟ್ಟಿದ್ದೀವಿ. ಓಕೆ, ಸೊ ಇದೊಂದು ಫ್ರಮ್ ದ ಫ್ಲೋರ್ ಬರುತ್ತೆ. ರೆಸ್ಟ್ ಅಲ್ಲಿ ಈ ಥರ ನಮಗೆ ಡಿವೈಡ್ ಆಗುತ್ತೆ ಸರ್. ಇಲ್ಲಿಗೆ ಓಕೆ, ಬ್ಯಾಕ್ ಗ್ರೌಂಡ್ ಏನು? ಇಲ್ಲಿಗೆ ಟೆಕ್ಸ್ಚರ್ ಪೇಂಟಿಂಗ್ ಹೋಗಿತ್ತು ಸರ್. ಏಷ್ಯನ್ ರಾಯಲ್ ಟೆಕ್ಸ್ಚರ್ ಪೇಂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ವಾಲ್ ಪೇಪರ್ ಹೋಗಲಿಲ್ಲ ಸರ್. ಮೇನ್ ಆಗಿ ಇದು ಕಿಡ್ಸ್ ಬೆಡ್ರೂಮ್ ಇರೋಣ ಟೆಕ್ಸ್ಚರ್ ಪೇಂಟಿಂಗ್ ರನ್ ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಅಂತ. ಹೌದು, ಕರೆಕ್ಟ್. ಈ ಕಡೆ ಬಂದರೆ ಇಲ್ಲಿ ಬಂದಾಗ ಸರ್ ಒಂದು ಫೋಲ್ಡಬಲ್ ಸ್ಟಡಿ ಯೂನಿಟ್. ಸೊ ಇದೊಂದು ಫೋಲ್ಡಬಲ್ ಸ್ಟಡಿ ಯೂನಿಟ್ ಕೊಟ್ಟಿದ್ದೀವಿ. ಹಾಗೆ ಇದ್ರ ಮೆಕ್ಯಾನಿಸಮ್ ವೆಬ್ಕೋ ಇಂದನೇ ತರಿಸ್ತೀವಿ ಸರ್. ಅದು ತುಂಬ ಚೆನ್ನಾಗಿ ಬರುತ್ತೆ. ಎಬ್ಕೋದ ಸರ್ ಇದು. ಅಂಡ್ ಇಲ್ಲಿ ಬಂದಾಗ ಸರ್ 2 ಕೊಟ್ಟಿದ್ದೀವಿ. ಮೇಡೆ ಬಂದು ಪಿನ್ ಅಪ್ ಬೋರ್ಡ್ ಇರುತ್ತೆ, ರೈಟಿಂಗ್ ಬೋರ್ಡ್. ಸೊ ಒಂದೇ ಸ್ಪೇಸಲ್ಲಿ 2 ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಅಂಡ್ ಟಾಪ್ ಸರ್. ಅಂಡ್ ಇಲ್ಲಿ ಟಾಪ್ ಬಂದಾಗ ವಾಲ್ಯೂಟ್ ಕೊಟ್ಟಿದ್ದೀವಿ. ಗಿವನ್ ದಟ್ ಇದು ಬಂದು MS ಅಲ್ಲಿ ಬರುತ್ತೆ ಸರ್. ಇದು MS ಕೊಟ್ಟು ಇಲ್ಲೊಂದು ಶೆಲ್ಫ್ ಪ್ಲಾನ್ ಮಾಡಿದ್ದೀವಿ. ಅಂಡ್ ಇಲ್ಲಿ ಬಂದು ಶಟರ್ ಯೂನಿಟ್. ಸೊ ಈ ಥರ ಒಂದು ಕಾಂಬಿನೇಷನ್ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿಗೆ ಚೆನ್ನಾಗಿ ಬಂದಿದೆ ಇದು. ಓಕೆ,
ಸೊ ಈಸಿ ಕ್ಲೋಸ್ ಮಾಡ್ಬೋದು. ಈಸಿ ಕ್ಲೋಸ್, ಜಸ್ಟ್ ಪುಲ್ ಮಾಡಬೇಕು, ನಾವು ಡ್ರಾಪ್ ಮಾಡಿದ್ರೆ ಸಾಕು ಸರ್, ಕ್ಲೀನಾಗಿ ಕ್ಲೋಸ್ ಆಗುತ್ತೆ ಸರ್ ಅದು. ಓಕೆ, ಇದು ತುಂಬ ಚೆನ್ನಾಗಿ ಬಂತು ಸರ್ ನಮಗೆ. ಯಾ ಸರ್, ಅಂದರೆ ಒಂದೇ ಸ್ಪೇಸಲ್ಲಿ ನಾವು ಎರಡು ಅಕಾಮೆಂಟ್ ಮಾಡ್ಕೊಂಡಿದ್ದೀವಿ. ಇಟ್ಸ್ ರೆಡಿಮೇಡ್ ಸಿಗುತ್ತೆ ಸರ್ ಇದು ಆ್ಯಕ್ಚುಲಿ? ಅಂದರೆ ಫುಲ್ ಸಿಗುತ್ತೆ ಸರ್. ನಾವೇನು ಮಾಡ್ತೀವಿ, ಒಂದು ನಮ್ಮ ವೆಂಡರ್ಗೆ ಹೇಳಿ ಹಾಫ್ ಆ್ಯಂಡ್ ಹಾಫ್ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ಒಳ್ಳೆ ಐಡಿಯಾ ಸರ್ ಅದು. ಓಕೆ, ಈ ಕಡೆ ಇಲ್ಲಿ ಬಂದಾಗ ಡ್ರೆಸ್ಸರ್ ಸರ್. ಹಾಗೇನು ಡ್ರೆಸ್ಸರ್ ನಾವೇನು ಮಾಡಿದ್ವಿ, ಈ ಥರ ಒಂದು ಡಿ ಶೇಪ್ ಮಿರರ್ ಹೋಗಿದ್ದೀವಿ. ಸೊ ಶಟ್ರು ಅದೇ ಥರನೇ ತಗೊಂಡು ಹೋಗಿದ್ದೀವಿ ಸರ್. ಸೊ ಪ್ಲಸ್ ಅದ್ರ ಹಿಂಭಾಗನೂ ನಿಮಗೆ ನಾವು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ನಂಬರ್ ಆಫ್ ಸ್ಟೋರೇಜಸ್ ನೀವು ಇಲ್ಲಿ ಮಾಡ್ಕೊಬೋದು. ಸೊ ಇದು ನಾವು ಆನ್ ಸೆಟ್ ಮಾಡೋ ಒಂದು ಕಾರ್ಪೆಂಟ್ರಿ ವರ್ಕ್ ಸರ್. ಮ್ಯಾನ್ಯುವಲ್ ಮಾಡಲ್ಲ, ಕಾರ್ಪೆಂಟ್ರಿ ಮಾಡಿದ್ವಿ. ಎಸ್ ಸರ್. ಅದ್ರ ಜೊತೆಗೆ ಬಾಟಮ್ 2 ಡ್ರಾವರ್ ಯೂನಿಟ್ ಕೊಟ್ಟಿದ್ದೀವಿ. ಹಾಗೇನು ಡ್ರಾವರ್ ಈ 45 ಡಿಗ್ರಿ ರನ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಈಸಿಲಿ ಆಕ್ಸೆಸ್ ಮಾಡೋಕ್ಕೆ ಒಂದು ಟೋಟಲ್ ಸ್ಪೇಸ್ನ ಕ್ಲೀನ್ ಅಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ ಓಕೆ, ಸ್ವಲ್ಪ ಯೂನಿಕ್ ಆಗಿ ಬಂದಿದೆ. ಯೂನಿಕ್ ಆಗಿ ಬಂದಿದೆ ಸರ್. ಈ ರೂಮ್ನ ಹೈಲೈಟ್ ಅಂದರೆ ಈ ಫಾಲ್ ಸೀಲಿಂಗ್ ಸರ್. ಫಾಲ್ ಸೀಲಿಂಗ್ ಜೊತೆಗೆ ಈ ಒಂದು ಡ್ರೆಸ್ಸರ್ನ ನಾವು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಓಕೆ, ಬನ್ನಿ ಸರ್ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸರ್ ಇದು ಮಾಸ್ಟರ್ ಬೆಡ್ರೂಮ್? ಇದು ಮಾಸ್ಟರ್ ಬೆಡ್ರೂಮ್ ಸರ್. ಹಾಗೆ ಇಲ್ಲೂ ವಿತ್ ವಾರ್ಡ್ರೋಬ್, ಸ್ಕಾಟ್ ಎಲ್ಲ ಪ್ರತಿಯೊಂದು ಮಾಡಿದ್ವಿ ಸರ್. ಓಕೆ. ಸೊ ಫಸ್ಟ್ ನಾವು ವಾರ್ಡ್ರೋಬ್ ನೋಡಂಗಿದ್ರೆ ಸರ್ ಇಲ್ಲೇನು ಮಾಡಿದ್ವಿ, ನಾವು ವರ್ಟಿಕಲ್ಗೆ ಹೋಗಿದ್ದೀವಿ. ಸೊ ಈ ಥರ ಒಂದು ಕಾಂಬಿನೇಷನ್ಸ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಬಂದು ಟೋಟಲ್ ಆಗಿ ನಾವು ಲ್ಯಾಮಿನೇಟ್ ಹೋಗಿದ್ದೀವಿ ಸರ್. ಅಂಡ್ ಇನ್ ಬಿಟ್ವೀನ್ ಪಾರ್ಟ್ ಏನು ಬರುತ್ತೆ ಇದು ಅಕ್ರಿಲಿಕ್ ಹೋಗಿದ್ದೀವಿ. ಅಕ್ರಿಲಿಕ್ ಶೀಟ್ಗೆ ಹೋಗಿದ್ದೀವಿ ಸರ್. ಮತ್ತೆ ಅದನ್ನ ಹೈಲೈಟ್ ಮಾಡೋಕೆ ಮತ್ತೆ ನಾವು ಏನು ಮಾಡಿದ್ವಿ, ಟೀ ಸ್ಟ್ರಿಪ್ ಕೊಟ್ಟಿದ್ದೀವಿ. ಜಸ್ಟ್ 2 ಟೀ ಸ್ಟ್ರಿಪ್. ಹಾಗೆ ಹ್ಯಾಂಡಲ್ ಸೇಮ್ ಅದನ್ನೇ ಯೂಸ್ ಮಾಡಿದ್ವಿ ಸರ್. ಸೊ ಫ್ರಮ್ ದಿ ಬಾಟಮ್ ಟು ಟಾಪ್ ಅದೇ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. ಸೊ ದಟ್ ನಾವು ಈ ಥರ ಆಕ್ಸೆಸ್ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಬರುತ್ತೆ ಸರ್ ಇದು. ಓಕೆ ಓಕೆ. ಸೊ ಇಲ್ಲೂ ನೀವು ನೋಡ್ಬೋದು ಸರ್, ಹ್ಯಾಂಗರ್ ಸ್ಪೇಸು ಆ್ಯಂಡ್ ದೆನ್ ಒಂದು ಇಲ್ಲಿ ಶೆಲ್ಫ್ ಸ್ಪೇಸು ವಿತ್ 2 ಡ್ರಾವರ್ ಬರುತ್ತೆ, ಅದಕ್ಕೊಂದು ಲಾಕ್ ಇರುತ್ತೆ, ಅಗೇನ್ ಶೆಲ್ಫ್ ಸ್ಪೇಸು. ಸೊ ಈ ಥರ ಒಂದಿದೆ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ವಿ ಸರ್. ಕಮಿಂಟು ನಾವು ಇದು ನೋಡೋದು ಸರ್, ಲಾಫ್ಟ್ ನೋಡಿದಾಗ ಅಗೇನ್ ಎಂಡ್ ಟು ಎಂಡ್ ರನ್ ಮಾಡಿದ್ವಿ ಸರ್. ಫ್ರಮ್ ಅಲ್ಲಿಂದ ಇಲ್ಲಿ ಎಂಡ್ ಟು ಎಂಡ್ ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ವಿಂಡೋ ಬರ್ತಿರೋ ಕಾರಣ ಕೆಳಗಡೆ ಬಂದು ಒಂದು ವಿಂಡೋ ಸೀಟರ್ ಬೇಸ್ ಕೊಟ್ಟಿದ್ದೀವಿ ಸರ್. ಬೇ ವಿಂಡೋ ಮಾಡ್ಕೊಂಡಿದ್ದೀವಿ. ಗಿವನ್ ದಟ್ ಇದಕ್ಕೂ ನಾಬ್ ಬಂದು ನಾವು ಗೋಲ್ಡನ್ ಕಲರ್ಗೆ ಮ್ಯಾಚ್ ಮಾಡಿದ್ವಿ ಸರ್. ಆ ಗೋಲ್ಡನ್ ಟೀ ಸ್ಟ್ರಿಪ್ ಮ್ಯಾಚ್ ಮಾಡಿದ್ದೀವಿ. ಸೊ ಫುಲ್ ಶೆಲ್ಫ್ ಬರುತ್ತೆ ಇಲ್ಲಿ. ಹಾಗೆ ನೀವು ನಂಬರ್ ಆಫ್ ಸ್ಟೋರೇಜ್ ಎಲ್ಲ ಪ್ಲಾನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ಸ್ಪೇಸ್. ಯೂಸೇಜು ಆಯಿತು. ಎಸ್ ಸರ್. ಜೊತೆಯಲ್ಲಿ ನೋಡಿ ವೀಕ್ಷಕರೇ, ಆರಾಮಾಗಿ ಇಲ್ಲಿ ಒಂದು ಒಳ್ಳೆ ವ್ಯೂ ತೊಗೊಬೋದು. ಇದು ಬಾಟಮ್ ಎಲ್ಲ ಇದು ಕೊಟ್ಟರಲ್ಲ? ಹಾಂ ಸರ್, ಬಾಟಮ್ ಫುಲ್ ಕಲರ್ಗೆ ಹೋಗಿದೆ ಸರ್. ಅಲ್ಲೆಲ್ಲೂ ಫ್ಯಾಬ್ರಿಕ್ ಕೊಟ್ಟಿಲ್ಲ, ಟೋಟಲಿ ಕಲರ್ ಲ್ಯಾಮಿನೇಟ್ ಬ್ರೌನ್ ಕಲರ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ಇದರಲ್ಲೂ ಬೇರೆ ಆಪ್ಷನ್ಸ್ ಇದೆಯಾ ನಮಗೆ? ಹಾಂ ಸರ್, ಆಪ್ಷನ್ಸ್ ವಾಲ್ನಟ್ ಬೇಕು? ಎಸ್ ಸರ್, ವಾಲ್ನಟ್ಸ್ ಕೊಡ್ತೀವಿ. ಅದೆಲ್ಲ ಬೆರಿ ಕೋಕ್ಸ್ ಅಂತ ಬರುತ್ತೆ. ತುಂಬ ವೇರಿಯೇಷನ್ಸ್ ನಾವು ಬ್ರೌನಲ್ಲಿ ಕೊಡ್ಬೋದು ಸರ್ ಅದು. ಓಕೆ ಓಕೆ ಓಕೆ. ಆಮೇಲೆ ವಾಟ್ ಅಬೌಟ್ ದಿಸ್? ಆ್ಯಂಡ್ ಇಲ್ಲಿಗೆ ಬಂದಾಗ ಸರ್ ಹೆಡ್ ಬೋರ್ಡ್ ಮಾಡ್ಕೊಂಡಿದ್ದೀವಿ. ಸೊ ಇದೇನು ಹೆಂಗೆ ರನ್ ಮಾಡಿದ್ವಿ ಅಂದರೆ ಇದು POP ಸರ್ ಇದು. ಸೊ ಈ POPನ ಫುಲ್ ನಾವು ಈ ಥರ ಕರ್ವ್ ಶೇಪಲ್ಲಿ ಅಲ್ಲಿ ಗಂಟ ತೊಗೊಂಡಿವಿ ಸರ್. ಟೋಟಲ್ ವಿಂಡೋದ ಸ್ಟಾರ್ಟ್ ಆಗಿ ಇಲ್ಲಿ ಗಂಟ ಡ್ರಾಪ್ ಆಗುತ್ತೆ ಸರ್. ಅದನ್ನು ಹೈಲೈಟ್ ಮಾಡೋಕೆ ಇಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಅಗೇನ್ ಅಲ್ಲಿಗೆ ಒಂದು ಟೆಕ್ಸ್ಚರ್ ಪೇಂಟಿಂಗ್. ಸೊ ಅದೇ ಗೋಲ್ಡ್ ಪ್ಯಾಟರ್ನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಕಿಡ್ಸ್ ಬೆಡ್ರೂಮ್ ಅಲ್ಲಿ ನೋಡಿದ್ವಲ್ಲ? ಹಾಂ. ಸೊ ಅದೇ ಥರದಲ್ಲಿ ಸಿಲ್ವರ್ ಇತ್ತು, ಇಲ್ಲಿ ಗೋಲ್ಡ್ ಸರ್. ಎಸ್. ಓಕೆ ಓಕೆ. ಅಗೇನ್ ಹೆಡ್ ಬೋರ್ಡ್ಸ್ ಫುಲ್ ಪ್ಲಾನ್ ಮಾಡಿದ್ವಿ ಸರ್. ಟೋಟಲ್ ಆಗಿ ಹೆಡ್ ಬೋರ್ಡ್ಸ್ ಪ್ಲಾನ್ ಮಾಡಿದ್ವಿ. ಈ ಹೆಡ್ ಬೋರ್ಡ್ ಕಲರ್ನ ಮ್ಯಾಚ್ ಮಾಡೋಕ್ಕೋಸ್ಕರ ನಾವು ಇದನ್ನ ಈ ಥರ ಮಾಡಿರೋದು ಸರ್. ಇಲ್ಲಿ ಗ್ರೇ ಕಲರ್ ಹೋಗಿರೋದು. ಓಕೆ 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 ಓಕೆ. ಆ್ಯಂಡ್ ದೆನ್ ಕಾಟ್ ಫುಲ್ ಕಿಂಗ್ ಸೈಜ್ ಬರುತ್ತೆ ಸರ್. ಕಾಟ್ ಇದು ಕಂಪ್ಲೀಟ್ ಕಿಂಗ್ ಸೈಜ್, ಟೋಟಲಿ ಕಿಂಗ್ ಸೈಜ್ ಕಾಟ್ ಬರುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಬರುತ್ತೆ ಸರ್ ಇದು. ಓಕೆ ಓಕೆ. ಸೊ ಹೈಡ್ರಾಲಿಕ್ ಸ್ಟೋರೇಜ್ ಕೊಟ್ಟಿರ್ತೀರಾ? ಹೈಡ್ರಾಲಿಕ್ ಸ್ಟೋರೇಜ್ ಕೊಟ್ಟಿರ್ತೀವಿ ಸರ್. ಸೊ ಇಲ್ಲಿಂದ ಅವ್ರು ಆಕ್ಸೆಸ್ ಮಾಡ್ಬೋದು. ಓಕೆ ಓಕೆ. ಸೊ ಈ ಥರ ಒಂದು ಪುಲ್ ಅಪ್ ಕೊಟ್ಟಿರ್ತೀವಿ ಫ್ಯಾಬ್ರಿಕಿಂದ. ಸೊ ನೀವು ಜಸ್ಟ್ ಈ ಥರ ಪುಲ್ ಅಪ್ ಮಾಡಿದ್ರೆ ಸಾಕು ಸರ್. ಟೋಟಲಿ ಹೈಡ್ರಾಲಿಕ್ ಏನು ಮಾಡುತ್ತೆ, ಏನೇನು ವೆಯ್ಟ್ ಮಾಡಿ ಫುಲ್ ತೊಗೊಳುತ್ತೆ. ಸೊ ಆರ್ಗನೈಸ್ ಕಡೆ ಈಸಿಲಿ ಮಾಡ್ಬೋದು ಸರ್. ಒಟ್ಟು ನಿಮ್ಗೆ 4 ಪಾರ್ಟಿಷನ್ ಬರುತ್ತೆ. 4 ಪಾರ್ಟಿಷನ್ ಆರ್ಗನೈಸ್ ಮಾಡೋಕೆ ಕರೆಕ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ. ಸೊ ಇದ್ರ ಮೆಕ್ಯಾನಿಸಮ್ ಎಲ್ಲ ಯಾವ ಕಂಪ್ನಿ ಕೊಟ್ಟಿರ್ತೀರಾ? ಸರ್ ಬೈ ಡಿಫಾಲ್ಟ್ ನಾವು ಹೈಡ್ರಾಲಿಕ್ ಕಿಚನ್ ಯೂಸ್ ಮಾಡಿರ್ಬೋದು ಅಥವಾ ಇಲ್ಲಿ ಯೂಸ್ ಮಾಡಿದ್ರೆ ಪ್ರತಿಯೊಂದು ನಾವು ಎಪ್ಕೋ ಹೋಗ್ತೀವಿ ಸರ್. ಯಾಕಂದ್ರೆ ಹೈಡ್ರಾಲಿಕಲ್ಲಿ ಎಪ್ಕೋ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಹೈಡ್ರಾಲಿಕ್ ಮಾತ್ರ ಎಪ್ಕೋ ಬರುತ್ತೆ ಸರ್. ಅದು ಲಾಕ್ಸ್ ಎಲ್ಲ ಯುರೋಪ್ ಅದು ಬರುತ್ತೆ. ಯುರೋಪಾ? ಎಸ್ ಸರ್. ಇಲ್ಲಿಗೆ ಡ್ರೆಸ್ಸರ್ ಕೊಟ್ಟಿದ್ದೀವಿ ಸರ್. ಹಾಗೆ ಡ್ರೆಸ್ಸಲ್ಲಿ ಹೇಗೆ ಪ್ಲಾನ್ ಮಾಡಿದ್ರೆ ಅಂದರೆ ಕಾನ್ಕೇವ್ ಮಿರರ್ ಥರ ಹೋಗಿದ್ದೀವಿ. ಇವನ್ ದಟ್ ಇಲ್ಲಿ ಹಿಂದ್ಗಡೆಯಿಂದ ಪ್ರೊಫೈಲ್ ಇಟ್ಕೊಟ್ಟಿದ್ದೀವಿ. 2 ಡ್ರಾವರ್ ಬರುತ್ತೆ ಸರ್. ಡ್ರಾವರ್ ಆಗಿ ನಾವು ಇಲ್ಲಿ ಬಾಟಮಲ್ಲಿ ಕೊಟ್ಟಿರ್ತೀವಿ ಗ್ರೂವ್ನ. ಸೊ ಹ್ಯಾಂಡಲಸ್ ಕಾನ್ಸೆಪ್ಟಲ್ಲಿ ರನ್ ಆಗುತ್ತೆ ಸರ್ ಇದು. ಆ್ಯಂಡ್ ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇರುತ್ತೆ. ಇಲ್ಲಿಗೆ ಒಂದು ಟಾಲ್ ಯೂನಿಟ್ ಸರ್. ಸೊ ಏನೇ ಒಂದು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ಕರೆಕ್ಟಾಗಿ ಬರುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಕ್ಲಿಯರ್ ಗ್ಲಾಸ್ ಕೊಟ್ಟಿರ್ತೀವಿ. ಸೊ ಇನ್ಸೈಡ್ ಫುಲ್ ನಿಮಗೆ ಟೋಟಲ್ ಆಗಿ ಕಾರ್ನರ್ ಲ್ಯಾಮಿನೇಟ್ ಬರುತ್ತೆ ಸರ್. ಆ್ಯಂಡ್ ಇಲ್ಲಿಗೆ ಒಂದು ಕಾರ್ಡ್ ಸೈಡ್ ಟೇಬಲ್. ಆ ಕಾರ್ಡ್ ಸೈಡ್ ಟೇಬಲ್ ನಾವು ಹೈಲೈಟ್ ಮಾಡಿರೋದು ಅಗೇನ್ ಈ ಗೋಲ್ಡ್ ಕಲರ್ ನಾಬ್ ಇಂದ ಸರ್. ಸೊ ಪ್ರತಿಯೊಂದು ನಾವು ಕಲರ್ ಕಾಂಬಿನೇಷನ್ಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಮ್ಯಾಚ್ ಅಪ್ ಮಾಡಿ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಅಲ್ಲೊಂದಿಷ್ಟು ಲೂವರ್ಸ್ ಹಾಕ್ಬಿಟ್ಟಿದ್ದೀವಿ. ಹಾಂ, ಇಲ್ಲಿ ಲೂವರ್ಸ್ ಪ್ಲಾನ್ ಮಾಡ್ತೀವಿ ಸರ್. ಯಾಕಂದ್ರೆ ಇದು ತುಂಬ ಪ್ಲೇನ್ ಕಾಣ್ತಿತ್ತು. ಸೊ ಹಾಗೆ ನಾವು ಇಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಹೋಗೋದು ಬೇಡ ಅಂತ ಹೇಳಿ ಅಲ್ಲಿಗೆ ನಾವು ಲೂವರ್ಸ್ನ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಸ್ವಲ್ಪ ಹಾಫ್ ಮೂನ್ ಡಿಸೈನ್ ಥರ ಕಾಣಿಸುತ್ತೆ. ಹಾಫ್ ಮೂನ್ ಡಿಸೈನ್ ಎಕ್ಸಾಕ್ಟ್ಲಿ ಸರ್. ಅದನ್ನೇ ನಾವು ಇಲ್ಲಿ ತೊಗೊಂಡಿದ್ದೀವಿ ಸರ್. ಅದಕ್ಕೆ ಈ ಹಾಫ್ ಮೂನ್ ಡಿಸೈನ್ ಪ್ಲಸ್ ಅಲ್ಲಿಗೆ ಒಂದು ಕರ್ವ್, ಇದೆರಡು ಒಂದು ಕರ್ವ್ ಶೇಪಲ್ಲಿ ನಾವಿನ್ನ ತೊಗೊಂಡು ಹೋಗಿದ್ದೀವಿ ಸರ್. ಓಕೆ. ವಾಟ್ ಅಬೌಟ್ ಫಾಲ್ ಸೀಲಿಂಗ್ ಬಂದಾಗ ಸರ್ ಇಲ್ಲಿ ಐಲ್ಯಾಂಡ್ ಮಾತ್ರ ಸೆಂಟ್ರಿಗೆ ತೊಗೊಂಡಿದ್ದೀವಿ. ಸುತ್ತಲದು ಪ್ರೊಫೈಲ್ ಇಟ್ಟು ಸೆಂಟರ್ ಕರೆಕ್ಟಾಗಿ ಒಂದು ಬ್ರೌನ್ ಕಲರ್ ಫ್ಯಾನ್ ಹಾಕೊಂಡಿದ್ದೀವಿ. ರೈಟ್ ರೌಂಡ್ ಮಿಕ್ಕಿದ್ದು ಏನು ಬರುತ್ತೆ ಎಲ್ಲ ಕಡೆ ಪೆರಿಫೆರಲ್ ರನ್ ಮಾಡಿದ್ದೀವಿ ಸರ್. ಪೆರಿಫೆರಲ್ ಹಾಕಿ ಟೋಟಲ್ ಪೆರಿಫೆರಲ್ ಸರ್. ದಿಸ್ ಇಸ್ ಬೆಸ್ಟ್ ಸರ್. ಗ್ಯಾಪ್ ಇರಲ್ಲ. ಎಕ್ಸಾಕ್ಟ್ಲಿ ಸರ್. ಗ್ಯಾಪ್ ಇರಲ್ಲ, ಡಸ್ಟ್ ಗಿಸ್ಟ್ ಏನೂ ಸೇರಲ್ಲ ಸರ್ ಅಲ್ಲಿಗೆ. ಈ ಜೇಡನ ಬಲೆಗೂ ಕಟ್ಕೊಳ್ಳೋದು. ಹಾಂ, ಯಾವುದೂ ಅಲ್ಲಿ ಇದಾಗಲ್ಲ ಸರ್. ಇನ್ಸೆಕ್ಟ್ಸ್ ಪ್ರತಿಯೊಂದು ಹೋಗಲ್ಲ ಸರ್. ತುಂಬ ಒಳ್ಳೆ ಸರ್. ಈ ಥರ ಕ್ಲೋಸ್ ಮಾಡಿಬಿಟ್ರೆ ಯುನೀಕ್ ಆಗಿರುತ್ತೆ. ಓಕೆ, ಸೂಪರ್ ಸರ್. ಇಷ್ಟೇ ಅಲ್ವಾ ಸರ್ ಈ ಮನೆಯಲ್ಲಿ? ಎಸ್ ಸರ್. ಸರ್ ಮನೆ ನೋಡಾಯ್ತು, ಓನರ್ ಮಾತಾಡಾಯ್ತು. ಸೊ ಅವರು ಕೂಡ ತುಂಬ ದಿಲ್ ಖುಷಿ ಆಗಿಬಿಟ್ಟಿದ್ದಾರೆ. ಫೈನಲಿ ನಿಮ್ಮ ಇದು ಪ್ಯಾಕೇಜಸ್ ಏನೇನಿರುತ್ತೆ, ಪರ್ ಸ್ಕ್ವೇರ್ ಫೀಟ್ ಏನೇನು ಕೊಡ್ತಾ ಇದ್ದೀರಾ ಸ್ವಲ್ಪ ಹೇಳಿ. ಪ್ರೈಸಿಂಗ್ ಸರ್. ಸೊ ಅದೇ ಹೇಳಿದ್ರೆ ಸರ್ ಪ್ಯಾಕೇಜಸ್ ಅಲ್ಲಿ ಮಾಡಲ್ಲ, ಎವ್ರಿಥಿಂಗ್ ವುಡ್ ಬಿ ನೀವು ಹೇಳಿದ್ರೆ ಸ್ಕ್ವೇರ್ ಫೀಟಲ್ಲೇ ಮಾಡ್ತೀವಿ ಸರ್. ಸೊ ಸ್ಕ್ವೇರ್ ಫೀಟ್ ತೊಗೊಂಡಾಗ ಸ್ಟಾರ್ಟಿಂಗ್ ನೀವು ಒಂದು 850 ತೊಗೊಬೋದು ಸರ್, ಕನ್ಸಿಡರ್ ಮಾಡ್ಬೋದು.
ಅಪ್ ಟು ನಾವು 3000 ಗಂಟು ಮಾಡ್ತೀವಿ. ಇದು ಯಾವ ಥರ ವೇರಿಯೇಷನ್ ಆಗುತ್ತೆ ಅಂದರೆ ಡಿಪೆಂಡಿಂಗ್ ಅಪ್ಪ ನಾವು ಯಾವ ಥರ ಮೆಟೀರಿಯಲ್ ಹೋಗ್ತಾ ಇದೀವಿ ಆ್ಯಂಡ್ ಆ ಕಾರ್ಕಾಸ್ ಬರ್ತಾ ಇದೆ ಅಥವಾ ಫ್ರೇಮ್ ಟೈಪ್ ಅಂತ. ಇವಾಗ ನಾನು ನಿಮ್ಗೆ ಏನು 859 rupees per square feet ಹೇಳ್ತಾ ಇದ್ದೀನಿ, ಅದೆಲ್ಲ ಫ್ರೇಮ್ ಟೈಪ್ ಬರುತ್ತೆ. ಎಕ್ಸಾಂಪಲ್ ಲೈಕ್ ಲಾಫ್ಟ್ ಇರ್ಬೋದು ಅಥವಾ ನಾವು ಸ್ಟೇರ್ ಕೇಸ್ ಕೆಳಗಡೆ ವ್ಯಾನಿಟಿ ಕೆಳಗಡೆ ಅದಕ್ಕೆಲ್ಲ ಅಷ್ಟೇ ರೇಟ್ ಕೊಟ್ಟು ಮಾಡ್ತೀವಿ. ಇವಾಗ ನಾವೇನಾದ್ರು ಒಂದು ಲ್ಯಾಮಿನೇಟ್ ಕಿಚನ್ ಮಾಡ್ತಾ ಇದ್ದೀವಿ 1600 rupees ತೊಗೊಂಡಿದ್ವಿ. ಅದೇ ಲ್ಯಾಮಿನೇಟೆಡ್ ವಾರ್ಡ್ರೋಬ್ ಮಾಡ್ತೀವಿ 1400 rupees ತೊಗೊಂತೀವಿ. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿ ಪರ್ಟಿಕ್ಯುಲರ್ ಮೆಟೀರಿಯಲ್ ಮೇಲೆ ನಾವು ಅದನ್ನ ತೊಗೊಂಡು ಹೋಗ್ತೀವಿ ಸರ್. ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ಇನ್ನು ಬ್ರ್ಯಾಂಡ್ಸ್ ಅಂತ ಬಂದರೆ ಯಾವುದಾದ್ರು ಬ್ರ್ಯಾಂಡ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಾವು ಆಲ್ರೆಡಿ ಹೇಳ್ದಂಗೆ ಇವಾಗ ನಾವು ಪ್ಲೈಬೋರ್ಡ್ ನಮ್ಮದೇ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದೆ ಸರ್. ಸೊ ವಿವಾ ಡಿಸೈನ್ಸ್ ಅಂತಾನೆ ಪ್ಲೈಬೋರ್ಡ್ ಇದು ಮಾಡ್ತಾ ಇದೀವಿ. ಕಮಿಂಗ್ ಟು ಹಾರ್ಡ್ವೇರ್ಸ್ ಬಂದಾಗ ಇವಾಗ ನಾವು ಹಾಫ್ ಲೈನು ಕೊಡ್ತಾ ಇದೀವಿ, ಹೇಟಿಗೆ ಕೊಡ್ತಾ ಇದೀವಿ. ಹಾಗೆ ಕಸ್ಟಮರ್ಸ್ ತುಂಬ ಜನ ಹಾಫ್ ಲೈನ್ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಹಾಫ್ ಲೈನ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಕೊಡ್ತಾ ಇದೀವಿ ಸರ್. ಕೊಡ್ತಾ ಇದ್ದೀರಾ ಅಲ್ವಾ? ಸೂಪರ್. ವಾರಂಟೀಸ್ ಎಲ್ಲ ಎಷ್ಟು ಕೊಡ್ತೀರಾ? 15 years ವಾರಂಟಿ ಇರುತ್ತೆ ಸರ್. ಪ್ಲಸ್ ಹಾರ್ಡ್ವೇರ್ ಬಂದಾಗ 5 years ವಾರಂಟಿ ಇರುತ್ತೆ. 5 years ವಾರಂಟಿ ಬರುತ್ತೆ. ನಿಮ್ಮ ಸರ್ವಿಸ್ ಏರಿಯಾ ಎಲ್ಲೆಲ್ಲಿವರೆಗಿದೆ ಸರ್? ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾ ಇದೀವಿ ಸರ್. ಇವಾಗ ರೀಸೆಂಟ್ ಆಗಿ ಕೋಲಾರಲ್ಲಿ ಮುಂದೆ ಸ್ಟಾರ್ಟ್ ಮಾಡಿದ್ವಿ. ಕೋಲಾರ ಮಾಡಿದ್ವಿ. ಹಿರಿಯೂರ್ದು ಮುಗ್ದೋಯ್ತು ಸರ್. ಹಿರಿಯೂರು ಓದಿಡಲು ಹೇಳಿದ್ವಿ ಅದನ್ನು ತೋರಿಸ್ತೀವಿ ಅಂತ. ಸೊ ಈ ವಿಡಿಯೋ ಹೇಳ್ತಾ ಇದೀವಿ, ಮುಗೀತು ಪ್ರಾಜೆಕ್ಟ್. ಮೇ ಬಿ ನನ್ನ ಕಮಿಂಗ್ ವೀಕಲ್ಲಿ ನಾವು ಅದನ್ನು ಪ್ಲಾನ್ ಆಫ್ ಮಾಡ್ಬೋದು. ಹಿರಿಯೂರು ಹೋಗ್ಬೋದು. ಆಮೇಲೆ ನಮ್ಮ ನೆಕ್ಸ್ಟ್ ರಾಜ್ಯ ಹೊಸೂರು ಬಾರ್ಡರ್ ಆಗಿರುವಂತ ಹೊಸೂರಲ್ಲಿ ಮಾಡಿದೀವಿ ಸರ್. ಅಲ್ಲೊಂದು ಕಂಪ್ಲೀಟ್ ತಮಿಳ್ನಾಡು ಬಾರ್ಡರ್ ಮಾಡಿ ಮುಗಿಸಿದ್ವಿ. ಮುಗ್ದೋಗಿದೆ. ನೆಕ್ಸ್ಟ್ ಇವಾಗ ನಾಳೆ ಅಥವಾ ನಾಡಿದ್ದು ನಮ್ಮ POP ಟೀಮ್ ಬಂದು ಧಾರವಾಡ ಹೋಗ್ತಿದ್ದಾರೆ ಸರ್. ಧಾರವಾಡಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪುತ್ತೂರಲ್ಲಿ ಕೆಲಸ ಮುಗೀತು. ಹೌದೌದು ಸರ್. ಸೊ ಅದು ಫುಲ್ ಒಂದು ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಟೋಟಲ್ ಆಗಿ ಮುಗಿದಿದೆ. ಅದು ಮೇ ಬಿ ನಾನು ವೀಕ್ ಆರ್ 10 days ವಿಡಿಯೋ ಶೂಟ್ ಮಾಡ್ಬೋದು. ಅದು ಮೇನ್ ತೋರ್ಸೋಣ 100%. ತುಂಬಾ ಜನ ಯಾಕಂತಂದ್ರೆ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಈ ಮಂಗಳೂರಿಂದ ತುಂಬಾನೇ ಜನ ನೋಡ್ತಾರೆ ನಮ್ಮ ವಿಡಿಯೋಸ್ ಅನ್ನ, ದುಬೈದಿಂದ ನೋಡ್ತಾರೆ. ಸ್ವಂತವ್ರಿಗೆಲ್ಲ ಪ್ರೀಮಿಯಂ ಬೇಕು ನಿಮ್ಗೆ ಅಂತಂದ್ರೆ ಪುತ್ತೂರು ಪ್ರಾಜೆಕ್ಟ್ ಅನ್ನ ನಾವು ಡೆಫಿನೆಟ್ಲಿ ನಿಮ್ಗೆ ತೋರಿಸ್ತೀನಿ. ಹೋಮ್ ಟೂರ್ ಕೊಡ್ತೀನಿ, ಇಂಟೀರಿಯರ್ ಕೊಡ್ತೀನಿ. ದಯವಿಟ್ಟು ಕನ್ನಡ ಕೋರ ಮತ್ತು ಲಾಗ್ ಚಾನಲ್ ಅಂತ ಇದೆ, ಎರಡೂ ಕಡೆ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡೋದನ್ನ ಮರಿಬೇಡಿ. ವಿವಾದವ್ರದ್ದು ಹೋಮ್ ಟೂರ್ಸ್ಗಳನ್ನು ಕೂಡ ಕೊಡ್ತಾ ಇರ್ತೀನಿ, ಅಲ್ಲಿ ಹೋಗಿ ನೋಡೋದನ್ನ ಮರಿಬೇಡಿ. ಸೊ ನೀವು ಕೋಸ್ಟಲ್ ಕಡೆ ಹೋಗಾಯ್ತು, ಉತ್ತರ ಕರ್ನಾಟಕ ಹೋಗಾಯ್ತು, ತಮಿಳ್ನಾಡು ಬಾರ್ಡರ್ ಹೋಗಾಯ್ತು, ಆಂಧ್ರ ಕಡೆ ಅಂತೂ ಆಫೀಸೇ ಮಾಡ್ಬಿಟ್ಟಿದ್ದೀರಾ. ಯು ಕವರಿಂಗ್ ಎವ್ರಿಥಿಂಗ್ ಸರ್. ಮೇನ್ ಕಾನ್ಸೆಪ್ಟ್ ಇದೆ ಸರ್. ಎಲ್ಲ ಪ್ರತಿಯೊಂದು ಮನೆಯು ಪ್ರತಿಯೊಬ್ಬರಿಗೂ ಇಂಟೀರಿಯರ್ ನಾವು ಮಾಡ್ಕೊಡ್ಬೇಕು. ಅದು ವಿದಿನ್ ದ ಬಜೆಟ್ ಮಾಡ್ಬೇಕನ್ನೋದು ವಿವಾದ ಕಾನ್ಸೆಪ್ಟ್. ಅದನ್ನ ಹಾಗೆ ತಗೊಂಡು ಆ ಮೋಟೋನ ತಗೊಂಡು ಹೋಗ್ತಾ ಇದ್ದೀವಿ ಸರ್. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಆಫೀಸ್ ಅಡ್ರೆಸ್ಗಳನ್ನ ಹೇಳಿ. ಸರ್ 2 ಆಫೀಸ್ ಬರುತ್ತೆ ನಮ್ಮ ಬ್ಯಾಂಗ್ಳೂರ್. ಒಂದು ಸೌತ್ ಬ್ಯಾಂಗ್ಳೂರ್, ಒಂದು ನಾರ್ತ್ ಬ್ಯಾಂಗ್ಳೂರ್. ಸೌತ್ ಬ್ಯಾಂಗ್ಳೂರ್ ನೀವು RR ನಗರ್ ಬರ್ಬೋದು ಸರ್, ಬೆಂಬಲ್ ಫೋರ್ಟ್ ರೇಜಲ್ಲಿ ಬರ್ಬೋದು. ಅಂಡ್ ನೀವು ನಾರ್ತ್ ಬ್ಯಾಂಗ್ಳೂರ್ಗೆ ಬರ್ತೀರಾ ಅಂತ ಯಲಹಂಕ ಕೋಗಿಲುಗೆ ಬರ್ಬೋದು. ಎರಡು ಕಡೆ ನಾವು ಅವೈಲೇಬಲ್ ಇರ್ತೀರಾ. ಸೊ ಸ್ಕ್ರೀನ್ ಮೇಲೆ ನಿಮಗೆ ವಿವಾ ಡಿಸೈನ್ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಪ್ಲಸ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ಇವ್ರ ಸೋಷಿಯಲ್ ಮೀಡಿಯಾ ಕೂಡ ಇದೆ, ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಗೆ ಸೂಪರ್ ಆಗಿರುವಂಥ ಒಂದು ಇಂಟೀರಿಯರ್ ಅನ್ನ, ಅದು ಕೂಡ ಬಜೆಟ್ ಅಲ್ಲಿ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಒಂದು ಒಳ್ಳೆ ಬಜೆಟ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.